ಮಕ್ಕಳೇ, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಎಂಬ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣಂತೆ. ನಾವು ಕಳೆದ ಅವಧಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಮಂದಗಾಮಿಗಳ ಹೋರಾಟ ವಿಧಾನ ಇತ್ತು, ತೀವ್ರಗಾಮಿಗಳು ಯಾವ ರೀತಿ ಹೋರಾಟವನ್ನು ಮಾಡಿದ್ರು, ಕ್ರಾಂತಿಕಾರಿಗಳು ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಈ ಒಂದು 1920ರಿಂದ 1947ರ ಅವಧಿಯವರೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಅವಧಿಯವರೆಗೆ ನಾವು ಗಾಂಧೀಜಿಯವರ ಒಂದು ಹೋರಾಟದ ವಿಧಾನಗಳನ್ನ ಹಂತ ಹಂತವಾಗಿ ನೋಡ್ತೀವಿ. ಅದಕ್ಕೋಸ್ಕರನೇ ನಾವು ಈ ಒಂದು ಕಾಲಘಟ್ಟವನ್ನ ಗಾಂಧಿಯುಗ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಗಾಂಧಿಯನ್ ಮಾದರಿಯ ಹೋರಾಟ ಅಂತ ಹೇಳಿ ಇದನ್ನ ನಾವು ಕರಿತೀವಿ. ನೀವು ಗಾಂಧೀಜಿಯವರ ಒಂದು ಪ್ರಾರಂಭಿಕ ಜೀವನದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಗುಜರಾತ್ನ ಖಾತೆವಾಡ್ ಜಿಲ್ಲೆಯ ಪೋರ್ಬಂದರ್ನಲ್ಲಿ ಜನಿಸಿದ್ರು. ಆಮೇಲೆ 1888ರಲ್ಲಿ ಇಂಗ್ಲೆಂಡ್ಗೆ ಕಾನೂನು ಅಧ್ಯಯನ ಮಾಡ್ಲಿಕ್ಕೆ ಅವರು ಹೋದ್ರು. ಆಮೇಲೆ 1893ರಲ್ಲಿ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತನ್ನು ವಹಿಸಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರ. ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ಕೇವಲ 3 ತಿಂಗಳವರೆಗೆ ಅವರು ಆ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತನ್ನು ವಹಿಸಿ ವಾಪಸ್ ಬರ್ಬೇಕಾಗಿತ್ತು. ಆದ್ರೆ ಅಲ್ಲಿ ಬ್ರಿಟಿಷರು ಅಲ್ಲಿ ಕಪ್ಪು ವರ್ಣೀಯರ ಮೇಲೆ ಮಾಡತಕ್ಕಂತ ವರ್ಣಭೇದ ನೀತಿಯ ವಿರುದ್ಧವಾಗಿ ಅಲ್ಲಿ ಪ್ರಪ್ರಥಮವಾಗಿ ಧ್ವನಿಯನ್ನು ಎತ್ತಿ ಸತ್ಯಾಗ್ರಹ ಮೂಲಕ, ಅಹಿಂಸೆಯ ಮೂಲಕ ಅಲ್ಲಿ ಆ ತತ್ವಗಳ ಅಡಿಯಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನ ಮಾಡಿದರು ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲಿಂದ ಭಾರತಕ್ಕೆ ಬಂದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳದಿದ್ರು ಕೂಡ ಅವರ ಆರಂಭದ ಹೋರಾಟಗಳನ್ನ ನಾವು ನೋಡಿಕೊಳ್ಳೋದಾದ್ರೆ 1917ರಲ್ಲಿ ಬಿಹಾರದ ಚಂಪಾರಣ್ ನಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ನೀಲಿ ಬೆಳೆಯಿಂದ ಸಂತ್ರಸ್ತರಾಗಿರ್ತಕ್ಕಂಥ ರೈತರ ಪರವಾಗಿ ಚಂಪಾರಣ್ ಚಳವಳಿಯನ್ನ ಆರಂಭಿಸಿದ್ರು. ಈ ಚಂಪಾರಣ್ ಚಳವಳಿ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಅಲ್ಲಿ ಬಿಹಾರ್, ಬಂಗಾಳ ಪ್ರದೇಶದಲ್ಲಿ ಏನಾಗ್ತಿತ್ತು ಅಂತಂದ್ರೆ ನೀಲಿ ಬೆಳೆ, ನಾವು ಬಿಳಿ ಬಟ್ಟೆಗಳಿಗೆ ನೀಲಿ ಹಾಕ್ತಿವಲ್ಲ ಆ ಬೆಳೆಯನ್ನ ಅಲ್ಲಿ ಹೆಚ್ಚು ಬೆಳೀತಾ ಇದ್ರು. ಇಂಗ್ಲೆಂಡ್ ನಲ್ಲಿ ಆಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯಿಂದ ಅಲ್ಲಿ ಬಟ್ಟೆಗಳಿಗೆ ಹೆಚ್ಚು ನೀಲಿ ಬೇಕಾಗಿರೋದ್ರಿಂದ ಮಾಡ್ತಿದ್ರಪ್ಪ ಅಂತಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಯ ರೈತರಿಗೆ ಒತ್ತಾಯಪೂರ್ವಕವಾಗಿ ನೀಲಿ ಬೆಳೆಯನ್ನ ಬೆಳೆಸ್ತಾ ಇದ್ರು. ಆ ನೀಲಿ ಬೆಳೆಯ ಋಣಾತ್ಮಕ ಅಂಶ ಐತಪ್ಪ ಅಂತಂದ್ರೆ ನೀಲಿ ಬೆಳೆ ಬೆಳೀತಪ್ಪ ಅಂತಂದ್ರೆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಿತ್ತು. ರೈತರಿಗೆ ಆ ಬೆಳೆಯನ್ನ ಬೆಳಿಲಿಕ್ಕೆ ಇಷ್ಟ ಇರಲಿಲ್ಲ. ಆದ್ರೂ ಕೂಡ ಆ ನೀಲಿ ಬೆಳೆಯನ್ನ ಒತ್ತಾಯಪೂರ್ವಕವಾಗಿ ಬೆಳೆಸಿ ಕಡಿಮೆ ಬೆಲೆಗೆ ಮತ್ತು ಬ್ರಿಟಿಷರುಗಳನ್ನ ಕೊಂಡುಕೊಂಡು ತಮ್ಮ ದೇಶಕ್ಕೆ ಕಳಿಸ್ತಾ ಇದ್ರು. ಇದರ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಯವರು ಪ್ರಪ್ರಥಮವಾಗಿ ಚಂಪಾರಣ್ ಚಳವಳಿಯಲ್ಲಿ ಹೋರಾಟವನ್ನು ಮಾಡಿದ್ರು. ಭಾರತದಲ್ಲಿ ಗಾಂಧೀಜಿಯವರು ಪ್ರಪ್ರಥಮವಾಗಿ ಚಳವಳಿಯನ್ನ ಪ್ರಾರಂಭಿಸಿದ ಯಾವ್ದಪ್ಪ ಅಂತಂದ್ರೆ ಚಂಪಾರಣ್ ಚಳವಳಿ. ಇದಾದ ನಂತರ ಏನಾಗ್ತದಪ್ಪ ಅಂತಂದ್ರೆ ಅಹಮದಾಬಾದ್ ನಲ್ಲಿ ಅಲ್ಲಿ ಗಿರಣಿ ಕಾರ್ಮಿಕರ ವೇತನಕ್ಕೆ ಸಂಬಂಧಪಟ್ಟಂತೆ, ಅವರ ಸಂಬಳಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆಗೂಡಿ ಚಳವಳಿಯನ್ನ ಮಾಡಿ ಅಲ್ಲಿ ಯಶಸ್ವಿಯನ್ನ ಗಳಿಸ್ತಾರ. ಆಮೇಲೆ ಏನಾಗ್ತದಪ್ಪ ಅಂತಂದ್ರ ಗುಜರಾತ್ನ ಖೇಡಾ ಎಂಬಲ್ಲಿ ರೈತರ ಪರವಾಗಿ, ರೈತರ ಮೇಲೆ ಹಾಕ್ತಕ್ಕಂತ ತೆರಿಗೆಗಳನ್ನ ವಿರೋಧಿಸಿ ಅಲ್ಲಿಯೂ ಕೂಡ ಏನ್ ಮಾಡ್ತಿದ್ರು, ಅವರು ರೈತರ ಪರವಾಗಿ ಹೋರಾಟವನ್ನ ಮಾಡಿ ಅಲ್ಲಿ ಯಶಸ್ವಿಯನ್ನು ಕಂಡ್ರು. ಈ ಎಲ್ಲಾ ಹೋರಾಟಗಳಲ್ಲಿ ಅವರು ಸತ್ಯ, ಅಹಿಂಸೆ, ಸತ್ಯಾಗ್ರಹ ಮಾರ್ಗದ ಮೂಲಕ ಏನ್ ಮಾಡ್ತಿದ್ರು, ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆಮೇಲೆ ಗಾಂಧೀಜಿಯವರು ಇಷ್ಟಲ್ಲದೆ ತಮ್ಮ ಬರವಣಿಗೆಯ ಮೂಲಕ ಹರಿಜನ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆಗಳನ್ನ ಪ್ರಾರಂಭಿಸಿ ಅವುಗಳ ಮೂಲಕ ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕುರಿತು, ಸಮಾಜದ ಮೌಢ್ಯತೆಗಳ ಕುರಿತು ಏನ್ ಮಾಡ್ತಿದ್ರು, ಅವರು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಇನ್ನು ಗಾಂಧೀಜಿಯವರ ಅಂತಸತ್ವದ ಸಾಧನಗಳು ಯಾವ್ಯಾವ ಇದ್ದವು? ಸತ್ಯಾಗ್ರಹ, ಅಹಿಂಸೆ ಮತ್ತು ಹಿಂದೂ ಮುಸ್ಲಿಮರ ಐಕ್ಯತೆ. ಸತ್ಯಾಗ್ರಹ ಅಂತಂದ್ರೆ ಏನು? ಸತ್ಯಾಗ್ರಹ ಅಂತಂದ್ರೆ ಸತ್ಯವನ್ನ ಅರಿಯುವುದಾಗಿದೆ, ಸತ್ಯವನ್ನ ಆಗ್ರಹಿಸುವುದಾಗಿ, ಒತ್ತಾಯಿಸುವುದಾಗಿದೆ. ಈ ಸತ್ಯವನ್ನ ಅವರು ಅಹಿಂಸೆಯಿಂದ, ಶಾಂತತೆಯಿಂದ ಮತ್ತೆ ಯಾವುದೇ ಹಿಂಸಾ ಮಾರ್ಗವಿಲ್ಲದೇನೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಅವರು ಸರ್ಕಾರದ ಗಮನಕ್ಕೆ ತರ್ತಾ ಇದ್ರು. ಇದು ಆಫ್ರಿಕಾದಲ್ಲಿ ಅವರು ಕಂಡುಕೊಂಡಿರ್ತಕ್ಕಂತಹ ಸಂಶೋಧನೆ ಅಂತ, ಸಾಮಾಜಿಕ ಸಂಶೋಧನೆ ಅಂತ ನಾವು ಅದನ್ನ ಹೇಳ್ತೀವಿ. ಆಮೇಲೆ ಅಹಿಂಸೆ
ಅಹಿಂಸೆ ಅಂತಂದ್ರೆ ಗಾಂಧೀಜಿ ಅಂದ್ರೆ ಅಹಿಂಸೆ ಅಂತಕ್ಕಂತ ಮಟ್ಟಿಗೆ ಆ ಏನಾಗಿದ್ದ ಅವರ ಹೋರಾಟದ ವಿಧಾನ ಭಾರತದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಶಸ್ತ್ರಾಸ್ತ್ರಗಳ ಬಲಪ್ರಯೋಗದ ಮೂಲಕ ಆ ಆ, ಅದಕ್ಕ ಬಗ್ಲಾದವರು ಗಾಂಧೀಜಿಯವರ ಅಹಿಂಸೆ ತತ್ವಕ್ಕೋಸ್ಕರ ಸತ್ಯಾಗ್ರಹಕ್ಕೋಸ್ಕರ ಆ ಸತ್ಯಾಗ್ರಹವನ್ನ ಮಾಡಿ ಬ್ರಿಟಿಷರನ್ನ ಭಾರತದಿಂದ ಹೊರದೂಡಿರ್ತಕ್ಕಂತಹ ಉದಾಹರಣೆ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಮತ್ತೊಂದು ಅವರದೊಂದು ಹೋರಾಟದ ಮತ್ತು ಅಂತಸತ್ವದ ಸಾಧನೆ ಏನಪ್ಪಾ ಅಂತಂದ್ರ ಭಾತೃತ್ವತೆ. ಅದು ಹಿಂದೂ ಮುಸ್ಲಿಮರಲ್ಲಿ ಏಕತೆ ಇರಬೇಕು ಅಂತ ಹೇಳಿ ಅವರು ಪ್ರತಿಪಾದನೆಯನ್ನ ಮಾಡ್ತಾರ. ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಮುಸ್ಲಿಮರು ಹಿಂದೂಗಳ ಜೊತೆಗೆ ಅವರು ಒಕ್ಕಟ್ಟಾಗಿ ಹೋರಾಟವನ್ನ ಮಾಡಿದ್ರೆ ಭಾರತದ ಸ್ವಾತಂತ್ರ್ಯ ಹೊಂದಲು ಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ನಿಲುವನ್ನು ಖಿಲಾಫತ್ ಚಳುವಳಿಯಲ್ಲಿ ಅವರು ವ್ಯಕ್ತಪಡಿಸಿರ್ತಕ್ಕಂಥ ನಾವು ನೋಡ್ತೀವಿ. ಆಮೇಲೆ ಅವ್ರ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಅವ್ರದ್ದು ಅಸಹಕಾರ ಚಳುವಳಿ ಬಗ್ಗೆ ತಿಳಿದುಕೊಳ್ಳೋಣ. ಅಸಹಕಾರ ಚಳುವಳಿ ಯಾಕಾಯ್ತು, ಅದರ ಹಿನ್ನೆಲೆ ಏನು ಅಂತ ನಾವು ನೋಡಿದ್ರೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಹತ್ಯಾಕಾಂಡ ನಮ್ಮನ್ನ ಯಾವಾಗ್ಲೂ ನೆನಪಿಗೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ರೌಲತ್ ಕಾಯ್ದೆಯನ್ನ ವಿರೋಧವಾಗಿ ಮಾಡತಕ್ಕಂತಹ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಅಮೃತ್ಸರದ ಬಳಿ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅವಾಗ ಏನು ಇದರ ಹಿನ್ನೆಲೆ ಅಂತಂದ್ರೆ ಅಲ್ಲಿ ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತೈತಿ. ಮಾರ್ಚ್ 1919 ರೌಲತ್ ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತೈತಿ. ಇದು ಎಷ್ಟು ಕಠೋರವಾಗಿರ್ತಕ್ಕಂತಹ ಒಂದು ಕಾಯ್ದೆ ಇತ್ತಪ್ಪ ಅಂತಂದ್ರ ಯಾವುದೇ ಭಾರತೀಯ ಹೋರಾಟಗಾರನನ್ನ ವಿಚಾರಣೆ ಇಲ್ಲದೆ ಅವನನ್ನ ಬಂಧಿಸಿ ಕೋರ್ಟಿನ ಮೂಲಕ ಅವನನ್ನ ಅಪರಾಧಿ ಅಂತ ನಿರ್ಣಯಿಸಿ ಶಿಕ್ಷೆಯನ್ನ ವಿಧಿಸಬಹುದಾಗಿತ್ತು. 2-3 ಜನಕ್ಕಿಂತ ಹೆಚ್ಚಿನ ಜನ ಇಲ್ಲಿಯೂ ಸೇರುವಂತಿಲ್ಲ, ಯಾವುದೇ ಸಭೆ ಸಮಾರಂಭಗಳನ್ನ ಮಾಡುವಂತಿಲ್ಲ ಅಂತಕ್ಕಂತ ಒಂದು ಕಾಯ್ದೆ ಇದು ಹೇಳ್ತಾ ಇತ್ತು. ಯಾವುದೇ ಸತ್ಯಾಗ್ರಹ ಆಗ್ಲಿ, ಅಹಿಂಸಾತ್ಮಕವಾಗಿ ಆಗ್ಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟದ ಯಾವುದೇ ಪ್ರಕಾರದ ಸಭೆ ಸಮಾರಂಭಗಳನ್ನ ಇದು ಸಂಪೂರ್ಣವಾಗಿ ನಿಷೇಧವನ್ನ ಮಾಡಿತ್ತು. ಸಾಕಷ್ಟು ಸಾವಿರಾರು ಜನರನ್ನ ಈ ಒಂದು ರೌಲತ್ ಕಾಯ್ದೆ ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಅವರಿಗೆ ನ್ಯಾಯಾಲಯದ ಮೂಲಕ ಶಿಕ್ಷೆಯನ್ನು ಒಳಪಡಿಸಿರ್ತಕ್ಕಂಥದ್ದನ್ನ ನಾವು ಈ ಒಂದು ಕರಾಳ ಕಾಯ್ದೆಯನ್ನೇ ನಾವು ಕಾಣ್ತೀವಿ. ಈ ಒಂದು ಕಾಯ್ದೆಯ ವಿರುದ್ಧವಾಗಿ ಏನಾಗ್ತದಪ್ಪ ಅಂತಂದ್ರ ಪಂಜಾಬ್ನಲ್ಲಿ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಅಂತಕ್ಕಂಥವ್ರನ್ನ ಬಂಧಿಸಲಾಗಿತ್ತು. ಆಮೇಲೆ ಈ ಬಂಧನವನ್ನ ವಿರೋಧಿಸಬೇಕು ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಲ್ಲಿ ಅಂತಂದ್ರ 1919 ಏಪ್ರಿಲ್ 13 ಪಂಜಾಬಿನ ಅಮೃತ್ಸರದ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಏನಾಗ್ತಾರ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿ ಸಮ್ಮಿಲಿತರಾಗ್ತಾರ. ಸತ್ಪಾಲ್ ಮತ್ತು ಫಕ್ರುದ್ದೀನ್ ಅವರ ಒಂದು ಬಂಧನವನ್ನ ವಿರೋಧಿಸುವ ಸಲುವಾಗಿ ಆ ಒಂದು ಸಭೆ ನಡೆದಾಗ ಅಲ್ಲಿ ಏನಾಗ್ತದಪ್ಪ ಅಂತಾರೆ, ಈ ರೀತಿಯಾಗಿ ಇದು ಸಂಪೂರ್ಣವಾಗಿ ಎಲ್ಲಾ ಕಡೆಯಿಂದ ಕಾಂಪೌಂಡ್ ನಿಂದ ಕೂಡಿರ್ತಕ್ಕಂಥದ್ದು. ಆ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಹೋಗ್ಲಿಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದೇ ಒಂದು ದ್ವಾರ ಇರ್ತದ ಅಲ್ಲಿ. ಆ ದ್ವಾರದ ಮೂಲಕನೇ ಹೋಗಿ ಅಲ್ಲಿ ಸಭೆಯನ್ನು ಸೇರಿರ್ತಾರ ಅವರು. ಆ ಅಮೃತ್ಸರದ ಸೈನ್ಯಾಧಿಕಾರಿಯಾಗಿರ್ತಕ್ಕಂಥ ಜನರಲ್ ಡಯರ್ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂತಂದ್ರ ಇಲ್ಲಿ ಹೋಗಿ ಸಭೆ ಸೇರಿರ್ತಕ್ಕಂಥ ಎಲ್ಲಾ ಜನರನ್ನು ಈ ಒಂದು ಚಿಕ್ಕ ಮಾರ್ಗದ ಮೂಲಕ ಹೋಗಿ ತನ್ನ ಸೈನ್ಯವನ್ನೆಲ್ಲ ಇಲ್ಲಿ ನಿಲ್ಲಿಸಿ ಸುಮಾರು 10 ನಿಮಿಷಗಳ ಕಾಲ ಗುಂಡಿನ ಸುರಿಮಳೆಯನ್ನ ಈ ಎಲ್ಲಾ ಜನರ ಮೇಲೆ ಸುರಿಸ್ತಾನೆ, ಆದೇಶವನ್ನ ನೀಡ್ತಾನ. ಈ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಹೀನಾಯವಾಗಿ 380 ಜನರು ತಮ್ಮ ಪ್ರಾಣವನ್ನ ಕಳ್ಕೊತಾರ. ಆಮೇಲೆ ಸಾವಿರಾರು ಜನರು ಗಾಯಗೊಳ್ತಾರ. ಅಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಬಾವಿಯಲ್ಲಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ 100 ಜನರು ಒಂದೇ ಬಾವಿಯಲ್ಲಿ ಜಿಗಿಯುವುದನ್ನ ನಾವು ಹಲವಾರು ಒಂದು ಡಾಕ್ಯುಮೆಂಟರಿ ಫಿಲ್ಮ್ಗಳಲ್ಲಿ ನೋಡಿರ್ತಕ್ಕಂಥದ್ದನ್ನ ನೆನಪಿಸ್ಕೊಳ್ಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಏನಾಗ್ತದ, ರೌಲತ್ ಕಾಯ್ದೆಯನ್ನ ವಿರೋಧ ಮಾಡ್ಲಿಕ್ಕೆ ರವೀಂದ್ರನಾಥ್ ಟಾಗೋರ್ ಅವರು ತಮ್ಮ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸ್ತಕ್ಕಂಥದ್ದು ನಾವು ನೋಡ್ಬೋದು. ಆಮೇಲೆ ಜನರಲ್ ಡಯರ್ನನ್ನ ಭಾರತದ ಕ್ರಾಂತಿಕಾರಿ ಉಧಮ್ ಸಿಂಗ್ ಅಂತಕ್ಕಂಥ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನನ್ನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪ್ರತಿಕಾರವಾಗಿ ಅವನನ್ನ ಕೊಲೆ ಮಾಡ್ತಾನ. ಆಮೇಲೆ ಈ ಒಂದು ಹತ್ಯಾಕಾಂಡದ ನಂತರ ಈ ಅಸಹಕಾರ ಚಳವಳಿಯಲ್ಲಿ ಬರ್ತಕ್ಕಂಥ ಮತ್ತೊಂದು ಘಟನೆ ಯಾವ್ದಪ್ಪ ಅಂತಂದ್ರ ಖಿಲಾಫತ್ ಚಳವಳಿ. ಈ ಖಿಲಾಫತ್ ಚಳವಳಿ ಇದರ ಹಿನ್ನೆಲೆ ಏನು ಅಂತಂದ್ರೆ
ಈ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಟರ್ಕಿ ಸುಲ್ತಾನರ ಮೇಲೆ ಬ್ರಿಟಿಷರು ದೌರ್ಜನ್ಯವನ್ನ ಮಾಡ್ತಿರ್ತಾರೆ. ಆ ಬ್ರಿಟಿಷರು ಮಾಡ್ತಕ್ಕಂಥ ದೌರ್ಜನ್ಯವನ್ನ ಇಡೀ ಪ್ರಪಂಚದಾದ್ಯಂತ ಮುಸ್ಲಿಮರು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರ. ಅದೇ ರೀತಿ ಭಾರತದಲ್ಲಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತಕ್ಕಂಥ ಸಹೋದರರು ಇವರು ಕೂಡ ಆ ಟರ್ಕಿ ಸುಲ್ತಾನನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಕುರಿತು ಒಂದು ಚಳುವಳಿಯನ್ನ ಮಾಡ್ತಾರೆ. ಅದಕ್ಕೆ ನಾವು ಖಿಲಾಫತ್ ಚಳುವಳಿ ಅಂತ ಕರಿತೀವಿ. ಇದು 1919ರಲ್ಲಿ ನಡೆದಿರ್ತಕ್ಕಂಥದ್ದು. ಈ ಒಂದು ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರು ತಕ್ಷಣವೇ ಬೆಂಬಲವನ್ನ ಕೊಟ್ಟು ಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ಅವರ ಅಂತಸತ್ವದ ಒಂದು ಸಾಧನಗಳಲ್ಲಿ ನೋಡ್ರಿ, ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆ ಇರ್ತಕ್ಕಂಥದ್ದು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಈ ಖಿಲಾಫತ್ ಚಳುವಳಿಗೆ ನಾವು ಬೆಂಬಲವನ್ನ ನೀಡಿದರೆ ಮಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲಾ ಮುಸ್ಲಿಮರು ಮತ್ತೆ ಒಗ್ಗಟ್ಟಿನಿಂದ ಬ್ರಿಟಿಷರ ವಿರುದ್ಧ ಬಂಡೇಳಬಹುದು. ಆವಾಗ ಮಾತ್ರ ನಾವು ಬ್ರಿಟಿಷರನ್ನ ಭಾರತದಿಂದ ಹೊರಗೂಡಿಸಬಹುದು ಅಂತಕ್ಕಂಥ ಒಂದು ನಂಬಿಕೆ ಯಾರ್ದಿತ್ತಪ್ಪ ಅಂತಂದ್ರ ಗಾಂಧೀಜಿ ಅವರದ ಆಗಿತ್ತು. ಆಮೇಲೆ ಅನೇಕ ರಾಷ್ಟ್ರೀಯ ನಾಯಕರು ಮತ್ತು ಕಾಂಗ್ರೆಸ್ನ ಅನೇಕ ಸಂಘಟನೆಗಳು, ಉಪಸಂಘಟನೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಗಾಂಧೀಜಿಯವರನ್ನ ಹಿಂಬಾಲಿಸಿ ಒಂದು ಖಿಲಾಫತ್ ಚಳವಳಿಗೆ ಬೆಂಬಲವನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಅಸಹಕಾರ ಚಳವಳಿಗೆ ಮತ್ತೆ ಬರೋಣಂತ. ಈಗ ಅಸಹಕಾರ ಚಳವಳಿ 1920 ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನದಲ್ಲಿ ಈ ಒಂದು ವಿಶೇಷ ಅಧಿವೇಶನ ಅಂತ ಕರೀತಾರೆ. ಇಲ್ಲಿ ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನ ಕೈಗೊಳ್ತಾರ. ಈ ಒಂದು ಅಸಹಕಾರ ಚಳವಳಿಯ ಪ್ರಮುಖ ಅಂಶಗಳು ಏನಿದ್ದುಪ್ಪ ಅಂತಂದ್ರ ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನ ಗಳಿಸಬೇಕು. ನೋಡ್ರಿ, ಯಾಕಂದ್ರ ಗಾಂಧಿಯುಗ ಇಲ್ಲಿಂದ ಪ್ರಾರಂಭ ಆಯ್ತು. ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನ ಗಳಿಸಬೇಕು. ಆಮೇಲೆ ಬ್ರಿಟಿಷರ ನಿರ್ದಯ ಆಡಳಿತದ ವಿಕೃತಿಯನ್ನ ಜನರಿಗೆ ಪರಿಚಯ ಮಾಡಬೇಕು. ಯಾಕಂದ್ರೆ ಆಗ್ತಾನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಆಮೇಲೆ ರೌಲತ್ ಕಾಯ್ದೆ ಬಂದಿರ್ತದ. ಈ ಒಂದು ನಿರ್ದಯವಾಗಿರ್ತಕ್ಕಂಥ ಆಡಳಿತ ಪದ್ಧತಿಯನ್ನ ಜನರಿಗೆ ಪರಿಚಯಿಸಬೇಕು, ಒಂದು ಚಳವಳಿಯ ಮೂಲಕ ಪರಿಚಯಿಸಬೇಕು, ಒಂದು ದೇಶಾದ್ಯಂತ ವ್ಯಾಪಿಸಬೇಕು ಅವರ ಒಂದು ದುರಾಡಳಿತ ಅಂತಕ್ಕಂಥ ಉದ್ದೇಶ ಅವರದಾಗಿರ್ತೈತಿ. ಆಮೇಲೆ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಂತಹ ಘಟನೆಗಳು ಭವಿಷ್ಯತ್ತಿನಲ್ಲಿ ನಡೆಯದಂತೆ ವಿರೋಧಿಸಬೇಕು. ಆ ಒಂದು ದೊಡ್ಡ ಮಟ್ಟದಲ್ಲಿ ವಿರೋಧಿಸಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿರತಕ್ಕಂಥದ್ದು. ಬ್ರಿಟಿಷರ ಆಡಳಿತವನ್ನು ಸಂಪೂರ್ಣವಾಗಿ ವಿರೋಧಿಸುವುದು, ಅವರ ದುರಾಡಳಿತ, ಅವರ ಒಂದು ಏನ ದೌರ್ಜನ್ಯವನ್ನ ಮಾಡಿದಿರ್ತಾರಲ್ಲ ಅದನ್ನ ಸಂಪೂರ್ಣವಾಗಿ ವಿರೋಧಿಸಬೇಕು ಅಂತ ಹೇಳಿ ಅವರು ಈ ಒಂದು ಚಳವಳಿಯ ಉದ್ದೇಶ ಆಗಿರ್ತದ. ಈ ಒಂದು ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು ಏನಿರ್ತಾವಪ್ಪ ಅಂತಂದ್ರೆ ಕರೆ ಏನ್ ಕೊಡ್ತಾರೆ ಗಾಂಧೀಜಿಯವರು ಇಡೀ ದೇಶಕ್ಕೋಸ್ಕರ ಅಂತಂದ್ರೆ ಎಲ್ಲರೂ ನ್ಯಾಯಾಲಯಗಳನ್ನ ಬಹಿಷ್ಕರಿಸಬೇಕು, ನ್ಯಾಯಾಲಯದ ಕಾರ್ಯಕಲಾಪಗಳನ್ನ ಬಹಿಷ್ಕರಿಸಬೇಕು, ಎಲ್ಲಾ ವಕೀಲ ವೃತ್ತಿಯನ್ನ ತ್ಯಜಿಸಬೇಕು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು. ಆಮೇಲೆ 1919 ಕಾಯ್ದೆ ಅನ್ವಯ ಶಾಸನ ಸಭೆಗಳಿಗೆ ಏನು ಒಂದು ಚುನಾವಣೆಗಳು ನಡೀತಿರ್ತಾವಲ್ಲ ಆ ಚುನಾವಣೆಗಳನ್ನ ಬಹಿಷ್ಕರಿಸಬೇಕು ಅಂತ ಹೇಳ್ತಾರ ಅವರು. ಆ ಒಂದು ಬಹಿಷ್ಕರಿಸಿ ಚುನಾವಣೆಗಳಿಗೆ ಸ್ಪರ್ಧಿಸದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು. ಆಮೇಲೆ ಬ್ರಿಟಿಷರು ನೀಡಿರ್ತಕ್ಕಂತಹ ಗೌರವ ಪದವಿಗಳನ್ನ, ಸ್ಥಾನಮಾನಗಳನ್ನ ವಾಪಸ್ ಕೊಡಬೇಕು. ಈಗ ನಾವು ಎಷ್ಟೋ ಸಾಹಿತ್ಯಗಳನ್ನ ಈಗಲೂ ಕೂಡ ನೋಡ್ತೀವಿ, ನಾವು ಸರ್ಕಾರ ನೀಡಿರ್ತಕ್ಕಂತಹ ಗೌರವಗಳನ್ನ ಅವ್ರಿಗೆ ಅವರ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಬಂಧು ಅಂತರ ವಾಪಸ್ ಕೊಟ್ಟು ಬಿಡ್ತಾರ. ಇಲ್ಲಿ ಏನಾಗ್ತದ ಅಂತಂದ್ರ ರವೀಂದ್ರನಾಥ್ ಟಾಗೋರ್ ಅವರು ನೈಟ್ವುಡ್ ಪ್ರಶಸ್ತಿಯನ್ನ ವಾಪಸ್ ಕೊಟ್ಟಿರೋದನ್ನ ನಾವಿಲ್ಲಿ ಸ್ಮರಿಸಬಹುದು. ಆಮೇಲೆ ಈ ಪದವಿಗಳನ್ನು ವಾಪಸ್ ಮುಟ್ಟಿಸಿದ್ರೆ ಒಂದು ತಕ್ಕ ಮಟ್ಟಿಗಾದ್ರೂ ಬಿಸಿ ಸರ್ಕಾರಕ್ಕೆ ಮುಟ್ಟುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇರ್ತದ. ಆಮೇಲೆ ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಸದಸ್ಯರು ರಾಜೀನಾಮೆಯನ್ನು ಕೊಡಬೇಕು. ಸ್ಥಳೀಯ ಸಂಸ್ಥೆಗಳಿಗೆ ಅಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಒಂದು ಪ್ರಾಂತೀಯ ಮಟ್ಟದಲ್ಲೇ ಇರ್ಬೋದು, ಆ ಒಂದು ಸಭೆಗಳಿಗೆ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಸದಸ್ಯರು ರಾಜೀನಾಮೆಯನ್ನು ಕೊಟ್ಟು ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು. ಯಾವುದೇ ಸರ್ಕಾರ ಕಾರ್ಯಕ್ರಮ ವಹಿಸಪ್ಪ ಅಂತಾರ ಅಲ್ಲಿ ಭಾಗವಹಿಸಬಾರದು. ಆಮೇಲೆ ವಿದ್ಯಾರ್ಥಿಗಳು ಎಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರ ಶಾಲೆಗಳನ್ನ ತೊರೆಯಬೇಕು. ಶಾಲೆಗಳನ್ನ ತೊರೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ಸ್ವದೇಶಿ ವಸ್ತುಗಳನ್ನ ಹೆಚ್ಚು ಬಳಸಬೇಕು. ವಿದೇಶಿ ವಸ್ತುಗಳನ್ನ ಬಳಸಬಾರದು, ಅವುಗಳನ್ನ ಬಹಿಷ್ಕರಿಸಬೇಕು ಅಂತಕ್ಕಂಥ ಒಂದು ಕರೆಯನ್ನ ಗಾಂಧೀಜಿಯವರು ಇಲ್ಲಿ ನೀಡ್ತಾರೆ. ಈ ಒಂದು ಕರೆಯ ಜೊತೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಇನ್ನೂ ಹಲವಾರು ಕಾರ್ಯಯೋಜನೆಗಳನ್ನ ರೂಪಿಸ್ಕೊಳ್ತಾರೆ. ಅದೇನಪ್ಪಾ ಅಂತಂದ್ರ ಈ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದರ ಜೊತೆಗೆ
ಕೈಮಗ್ಗ ನೇಕಾರರಿಗೆ ಅವ್ರಿಗೆ ಏನ್ ಮಾಡ್ಬೇಕು, ಉತ್ತೇಜನವನ್ನ ನೀಡಬೇಕು, ಖಾದಿಯನ್ನ ಬಳಸಬೇಕು, ಆಮೇಲೆ ಖಾದಿ ಉಪಯೋಗವನ್ನ ಹೆಚ್ಚು ಹೆಚ್ಚು ಪ್ರಚುರಗೊಳಿಸಬೇಕು. ಆಮೇಲೆ ರಾಷ್ಟ್ರೀಯ ಶಾಲೆಗಳನ್ನ ತೆರೆಯಬೇಕು. ರಾಷ್ಟ್ರೀಯ ಶಾಲೆಗಳನ್ನು ತೆರೆದು ಅಲ್ಲಿ ಸ್ವಾತಂತ್ರ್ಯದ ಕುರಿತು ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಆ ಸ್ವಾತಂತ್ರ್ಯ ಕುರಿತು ಜಾಗೃತಿಯನ್ನ ಮೂಡಿಸಬೇಕು. ಆಮೇಲೆ ಹಿಂದೂ ಮುಸ್ಲಿಮರ ನಡುವೆ ಐಕ್ಯತೆಯನ್ನ ಸಾಧಿಸಬೇಕು. ಯಾಕಂದ್ರೆ ಬ್ರಿಟಿಷರ ಒಡೆದು ಆಳುವ ನೀತಿಯ ಬಗ್ಗೆ ಗಾಂಧೀಜಿಯವರು ಬಂಗಾಳದ ವಿಭಜನೆಯಲ್ಲಿ ಅಧ್ಯಯನವನ್ನ ಮಾಡಿದ್ರು ಅವರು. ಅದಕ್ಕೋಸ್ಕರ ಇವರು ಹಿಂದೂ ಮುಸ್ಲಿಮರು ಒಕ್ಕಟ್ಟಿನಿಂದ ಇರಬೇಕು ಅಂತಕ್ಕಂಥ ಒಂದು ಕಾರ್ಯಸೂಚಿಯನ್ನ ಯೋಜನೆಯನ್ನ ಹಾಕೊಳ್ತಾರ. ಆಮೇಲೆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸ್ಬೇಕು. ಭಾರತದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆಯನ್ನ ಹೋಗಲಾಡಿಸ್ಬೇಕು. ಆಮೇಲೆ ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಬೇಕು. ಒಂದು ಅಂಶ ಇಲ್ಲಿ ನಿಮಗೆ ಸ್ಪಷ್ಟಪಡಿಸ್ತೇನೆ. ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು ಅಂತ ಗಾಂಧೀಜಿಯವರು ಹೇಳಿದ್ರು. ಯಾಕೆ ಗಾಂಧೀಜಿಯವರು ಇಷ್ಟು ಪ್ರಸಿದ್ಧರಾದ್ರು, ರಾಷ್ಟ್ರಪಿತ ಅಂತ ಅನ್ಸ್ಕೊಂಡ್ರು, ಗಾಂಧಿ ಯುಗ ಅಂತ ಯಾಕೆ ಅನ್ಸ್ಕೊಂಡ್ರು ಅಂತಂದ್ರ, ಗಾಂಧೀಜಿಯವರದ ಒಂದು ಚಾಣಾಕ್ಷತೆ ಏನಿತ್ತಪ್ಪ ಅಂತಾರ, ಒಂದು ಎಲ್ಲರನ್ನೂ ಗಮನಿಸಬೇಕು, ಎಲ್ಲರನ್ನೂ ತಮ್ಮ ಹತ್ರ ಸೆಳಿಕೊಳ್ಬೇಕು ಅಂತಂದ್ರ ಅತಿ ಮೂಲವಾಗಿರ್ತಕ್ಕಂಥ ಸಮಸ್ಯೆಗಳ ಕುರಿತು ಅವರ ಚಿಂತನೆಯನ್ನ ಮಾಡ್ತಿದ್ರು. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇಡೀ ಭಾರತದಾದ್ಯಂತ ಕೆಳಮಟ್ಟದಲ್ಲಿ ಇರ್ತಕ್ಕಂತಹ ಒಂದು ಏನು ಸಾಮಾಜಿಕ ಪಿಡುಗು, ಅದನ್ನ ಹಿಡ್ಕೊಂಡಿದ್ರು ಅವರು. ಮತ್ತೊಂದು ಇದಕ್ಕೆ ಉದಾಹರಣೆ ಕೊಡ್ಬೋದು ನಾವು. ಉಪ್ಪಿನ ಸತ್ಯಾಗ್ರಹ ಮಾಡೋದ್ರಲ್ಲಿ ಅದು ಜನಸಾಮಾನ್ಯರು ಪ್ರತಿಯೊಬ್ಬರು ಶ್ರೀಮಂತರು ಹಿಡ್ಕೊಂಡು ಕಡು ಬಡವರು ಕೂಡ ಬಳಸ್ತಕ್ಕಂತಹ ಏನು ಉಪ್ಪು, ಅದರ ಮೇಲೆ ತೆರಿಗೆಯನ್ನು ವಿಧಿಸಿದಾಗ ಅವ್ರು ಉಪ್ಪಿನ ಸತ್ಯಾಗ್ರಹನ ಮಾಡ್ತಾರೆ. ಹಿಂಗೆ ಅವ್ರು ಗಾಂಧೀಜಿಯವರು ತಳಮಟ್ಟದ ಒಂದು ಸಮಸ್ಯೆಯನ್ನ ಎತ್ತಿಕೊಂಡು ರಾಷ್ಟ್ರ ಮಟ್ಟದ ಒಂದು ಪ್ರಾಮುಖ್ಯತೆಯನ್ನ ನೀಡುವ ಮೂಲಕ ಒಂದು ಮಹಾನ್ ನಾಯಕರಾಗಿರ್ತಕ್ಕಂಥದನ್ನ ಇಲ್ಲಿ ಗಮನಿಸಬಹುದು. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಬೆಳವಣಿಗೆಗಳು ಯಾವಪ್ಪ ಅಂತಂದ್ರೆ, ದೇಶಬಂಧು ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದ ಹಿರಿಯ ವಕೀಲರು ತಮ್ಮ ವಕೀಲ ವೃತ್ತಿಯನ್ನ ಬಿಟ್ಟರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದರು. ಶಾಲಾ ಕಾಲೇಜುಗಳನ್ನು ಕ್ಲಾಸ್ಗಳನ್ನು ಬಹಿಷ್ಕರಿಸಿದ್ರು. ಆಮೇಲೆ ಅಭ್ಯರ್ಥಿಗಳನ್ನ ಚುನಾವಣೆಗೆ ನಿಲ್ಲಿಸದೆ ಏನ್ ಮಾಡಿದಪ್ಪ ಅಂತಂದ್ರೆ ಚುನಾವಣೆಗಳನ್ನ ಬಹಿಷ್ಕರಿಸಿದ್ರು. 1919 ಚುನಾವಣೆಯನ್ನ ಬಹಿಷ್ಕರಿಸಿದರು. ಕಾಶಿಯ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರದ ವಿದ್ಯಾಪೀಠ, ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳು ಹಿಂಗ ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅನೇಕ ಪದವಿ ಬಿರುದುಗಳನ್ನ ವಾಪಸ್ ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಿದ್ರು ಹಲವಾರು ನಾಯಕರು. ಆಮೇಲೆ ಮಹಿಳೆಯರು ಸೇರಿದಂತೆ ಜನಸಾಮಾನ್ಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಒಂದು ಹೋರಾಟಕ್ಕೆ ದೇಣಿಗೆಯನ್ನು ನೀಡಿದ್ರು. ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಮುಷ್ಕರವನ್ನ ನಡೆಸಲಾಯಿತು. ವಿದೇಶಿ ಬಟ್ಟೆಗಳನ್ನ ಸುಡಲಾಯಿತು. ಸ್ವದೇಶಿ ಬಟ್ಟೆಗಳನ್ನ, ಖಾದಿ ಬಟ್ಟೆಗಳನ್ನ ಹೆಚ್ಚು ಹೆಚ್ಚು ತೊಡಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಆಮೇಲೆ ಈ ಒಂದು ಅಸಹಕಾರ ಚಳವಳಿಯ ಪರಿಣಾಮಗಳು ಏನು? ಅಸಹಕಾರ ಚಳವಳಿ ಆಯ್ತು, ಅಸಹಕಾರ ಚಳವಳಿಯಿಂದ ಏನೇನು ಪರಿಣಾಮಗಳಾದಪ್ಪ ಅಂತಂದ್ರೆ, ಅಷ್ಟೊಂದು ಉದ್ದೇಶಗಳು ಸಂಪೂರ್ಣವಾಗಿ ಈಡೇರದೇ ಇದ್ರೂ ಕೂಡ ಕೆಲವೊಂದು ಗಂಭೀರ ಪರಿಣಾಮಗಳು ಅಸಹಕಾರ ಚಳವಳಿಯಿಂದ ಆದವು. ಪ್ರಮುಖವಾಗಿ ರಾಷ್ಟ್ರೀಯ ಹೋರಾಟ ಜನರ ಹೋರಾಟವಾಗಿ ರೂಪಾಂತರಗೊಂಡಿತು. ರಾಷ್ಟ್ರೀಯ ಹೋರಾಟ ಅಂತಕ್ಕಂಥದ್ದು ಜನಸಾಮಾನ್ಯರ ಹೋರಾಟ, ನಮ್ಮ ಸಲುವಾಗಿ ನಾವು ಮಾಡ್ತಕ್ಕಂಥ ಹೋರಾಟ ಅಂತಕ್ಕಂಥದ್ದು ಇಲ್ಲಿ ರೂಪ ಆಯ್ತು. ಆಮೇಲೆ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ಒಂದು ಹೊಸ ಪದ್ಧತಿಯ ಮೂಲಕ ಹೋರಾಟದ ಮನೋಭಾವನೆಯನ್ನ ಬೆಳೆದಿದ್ದನ್ನ ಇಲ್ಲಿ ನಾವು ಕಾಣ್ತೀವಿ. ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ಅಹಿಂಸಾತ್ಮಕವಾಗಿ ಹೋರಾಟ ಮುಂದುವರೆದಿದ್ದನ್ನ ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಹಿಂದೂ ಮುಸ್ಲಿಮರ ಭ್ರಾತೃತ್ವ ತಾತ್ಕಾಲಿಕವಾಗಿ ಆದ್ರೂ ಸೃಷ್ಟಿಯಾಯಿತು. ಇವರ ಒಂದು ಮಿತ್ರತ್ವ ತಾತ್ಕಾಲಿಕವಾಗಿಯೂ ಏನು ಅಸಹಕಾರ ಚಳವಳಿ, ಖಿಲಾಫತ್ ಚಳವಳಿಗೆ ಕಾಂಗ್ರೆಸ್ ಬೆಂಬಲ ನೀಡುವ ಮೂಲಕ ತಾತ್ಕಾಲಿಕವಾಗಿ ಯಾಕಂದ್ರಪ್ಪ ಇವರು ಅಂತಂದ್ರೆ 1916ರಲ್ಲಿ ಮತ್ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮುಸ್ಲಿಂ ಲೀಗ್ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಮತ್ತೆ ಪ್ರತ್ಯೇಕ ರಾಷ್ಟ್ರದ ಒಂದು ಮುಂದಿಟ್ಕೊಂಡು ಮತ್ತೆ ಅಲ್ಲಿ ಮುಸ್ಲಿಂ ಸಮುದಾಯ ತಮ್ಮ ಒಂದು ದೃಷ್ಟಿಕೋನವನ್ನು ಬದಲಾಗುವಂಗ ಅಲ್ಲಿ ಮಾಡ್ತಾರ ಅವ್ರು. ಅದಕ್ಕೋಸ್ಕರ ಇದಕ್ಕೆ ತಾತ್ಕಾಲಿಕ ಆಗಿದ್ರು ಏನಾಯ್ತಪ್ಪ ಅಂತಾರ ಹಿಂದೂ ಮುಸ್ಲಿಮರಲ್ಲಿ ಭ್ರಾತೃತ್ವ ಭಾವನೆಯನ್ನ ಅಸಹಕಾರ ಚಳವಳಿ ಮೂಡಿಸ್ತು ಅಂತ ನಾವು ಹೇಳ್ಬೋದು. ಆಮೇಲೆ ರಾಷ್ಟ್ರೀಯ ಹೋರಾಟ ನಗರಗಳನ್ನು ದಾಟಿ ಗ್ರಾಮೀಣ ಪ್ರದೇಶಗಳಿಗೆ ಹಬ್ಬಲು ಪ್ರಾರಂಭಿಸಿತು. ಕೇವಲ ನಗರಗಳಿಗೆ, ಕಲ್ಕತ್ತಾ, ದೆಹಲಿ, ಮುಂಬೈಗಳಿಗೆ ಸೀಮಿತವಾಗದೆ ಹಳ್ಳಿಗಳಿಗೂ ಕೂಡ ಏನಾಯ್ತಪ್ಪ ಅಂತಂದ್ರೆ ಇದು ರಾಷ್ಟ್ರೀಯ ಹೋರಾಟ ಹಬ್ಬಲಿಕ್ಕೆ ಪ್ರಾರಂಭ ಆಯ್ತು. ಅಸ್ಪೃಶ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದಾಗಿರ್ಬೋದು,
ಅಸ್ಪೃಶ್ಯತೆ ನಿವಾರಣೆ ಕೊಂಚ ಮಟ್ಟಿಗೆ ಹೋಯ್ತು. ಅಸ್ಪೃಶ್ಯತೆ ನಿವಾರಣೆ ಆಯಿತು. ಆಮೇಲೆ ಮಹಿಳೆಯರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶವನ್ನ ನೀಡಲಾಯಿತು. ಈ ಒಂದು ಪರಿಣಾಮಗಳು ಈ ಒಂದು ಅಸಹಕಾರ ಚಳುವಳಿಯ ಮೂಲಕ ಆಯ್ದು ಅಂತ ನಾವು ಹೇಳ್ಬೋದು. ಆಮೇಲೆ ಅಸಹಕಾರ ಚಳುವಳಿಯ ಕೊನೆಗೆ ಒಂದು ದೊಡ್ಡ ಘಟನೆ ನಡೀತದ. ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಚೌರಿ ಚೌರಾ ಘಟನೆ ಅಂತ ಹೇಳಿ ಕರಿತೀವಿ. ಈ ಒಂದು ಚೌರಿ ಚೌರಾ ಘಟನೆ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ನಡೀತು. ಇದು 1922 ಫೆಬ್ರವರಿ 5ರಂದು ನಡೀತಕ್ಕಂಥದ್ದು. ಏನಾಯ್ತು ಇದ್ರ ಹಿನ್ನೆಲೆ ಅಂತಂದ್ರ ಅಲ್ಲಿ ಸುಮಾರು 3,000 ಸೈನಿಕರು ರೈತರು ಏನ್ ಮಾಡ್ತಾರಪ್ಪ ಅಂತಾರ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಜಮಾವಣೆ ಆಗ್ತಾರ. ಆ ಒಂದು ಜಮಾವಣೆಗೆ ಹಿನ್ನೆಲೆ ಏನಪ್ಪಾ ಅಂತಂದ್ರ ಆ ಒಂದು ಗ್ರಾಮದಲ್ಲಿ ಮದ್ಯದ ಅಂಗಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಪೊಲೀಸರು ಏನ್ ಮಾಡಿರ್ತಾರಪ್ಪ ಅಂತಾರ, ಅವರ ಮೇಲೆ ದಾಳಿಯನ್ನ ಮಾಡಿರ್ತಾರ. ಆ ಒಂದು ದೌರ್ಜನ್ಯವನ್ನ ಮಾಡಿರ್ತಾರ. ಆ ದೌರ್ಜನ್ಯದ ವಿರುದ್ಧವಾಗಿ ಆ ಪೊಲೀಸ್ ಕಚೇರಿಯ ಮುಂದೆ, ಪೊಲೀಸ್ ಸ್ಟೇಷನ್ ಮುಂದೆ ಆ ಅಧಿಕಾರಿಗಳ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಿರ್ತಾರ. ಆ ಪ್ರತಿಭಟನೆಯಿಂದ ಏನಾಗ್ತದಪ್ಪ ಅಂತಾರ, ಅಲ್ಲಿ ಪೊಲೀಸರು ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಏನ್ ಮಾಡ್ತಾರಪ್ಪ ಅಂತಾರ, ಅವ್ರ ಮೇಲೆ ಮತ್ತೆ ದಾಳಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ, ಗುಂಡು ಹಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಇದರ ಒಂದು ರೊಚ್ಚಿಗೆದ್ದಿರ್ತಕ್ಕಂತಹ ಅಲ್ಲಿಯ ಒಂದು ರೈತರು ಏನ್ ಮಾಡ್ತಾರೋ, ಮರಳಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿಯನ್ನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಹಚ್ಚಿ ಸುಮಾರು 22 ಜನ ಪೊಲೀಸರು ಸಜೀವವಾಗಿ ಆ ಒಂದು ಸ್ಟೇಷನ್ ನಲ್ಲಿ ಸುಟ್ಟು ಹೋಗ್ತಕ್ಕಂತ ಪರಿಸ್ಥಿತಿ ಬರ್ತದ. ಈ ಒಂದು ಅಸಹಕಾರ ಚಳವಳಿ ಯಾವಾಗ ಹಿಂಸಾತ್ಮಕ ರೂಪವನ್ನು ತಾಳಿತೋ ಅವಾಗ ಈ ಒಂದು ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಈ ಒಂದು ಪರಿಸ್ಥಿತಿ ಗಂಭೀರತೆಯನ್ನ ಅರಿತಿರ್ತಕ್ಕಂಥ ಗಾಂಧೀಜಿ ಅವರು ಏನ್ ಮಾಡ್ತಾರೋ, ಫೆಬ್ರವರಿ 12, 1922ರಂದ ಈ ಒಂದು ಅಸಹಕಾರ ಚಳವಳಿಯನ್ನ ಹಿಂದೆ ತೆಗೆದುಕೊಳ್ತಾರ. ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರೇ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂಸೆಗೆ ಕೂಡ ಅವರೇ ಪ್ರಚೋದನೆ ನೀಡ್ಯಾರ ಅಂತ ಹೇಳಿ ಅವರನ್ನ ಏನ್ ಮಾಡ್ತಾರೋ 6 ವರ್ಷಗಳ ಕಾಲ ಜೈಲು ವಾಸ, ಕಾರಾಗೃಹ ವಾಸಕ್ಕೆ ಕಳಿಸ್ತಾರ. ಆಮೇಲೆ ಏನಾಗ್ತದ, ಅನಾರೋಗ್ಯದ ಕಾರಣ ಅವರನ್ನ 2 ವರ್ಷಗಳ ನಂತರ ಬಿಡುಗಡೆಯನ್ನ ಮಾಡ್ತಾರ. ಈ ಒಂದು ಸಂದರ್ಭದಲ್ಲಿ ಅಸಹಕಾರ ಚಳವಳಿಯನ್ನು ಯಾವಾಗ ಗಾಂಧೀಜಿಯವರು ವಾಪಸ್ ತಗೋತಾರೋ ಅವಾಗ ಇದ್ರ ಒಂದು ಚಳವಳಿ ಹಿನ್ನಡೆ ಆಗಿದೆ ಅಂತ ಅನ್ಕೊಂಡು ಇದರ ಪರಿಣಾಮಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಉತ್ಸಾಹವನ್ನ ಕುಂದಿಸ್ತತಿ. ಆ ಒಂದು ಸಮಯದೊಳಗ ಸ್ವರಾಜ್ಯ ಪಕ್ಷ ಉದಯ ಆಗ್ತದ. ಈ ಸ್ವರಾಜ್ಯ ಪಕ್ಷ ಏನ್ ಮಾಡ್ತದಪ್ಪ, ಒಂದು ತಕ್ಕ ಮಟ್ಟಿಗೆ ಒಂದು ವಿಭಿನ್ನ ವಿಚಾರಧಾರೆಗಳನ್ನ ಹೊಂದಿರ್ತದ. ಇಲ್ಲಿ ಆರ್.ಸಿ. ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಏನ್ ಮಾಡ್ತಾ ಹೇಳ್ತಾರ, ಬಹಿಷ್ಕರಿಸುವುದನ್ನ ನಿಲ್ಲಿಸಿ ಶಾಸನ ಸಭೆಗಳಿಗೆ ಅಧಿಕೃತವಾಗಿ ಆಯ್ಕೆಯಾಗಿ ಶಾಸನ ಸಭೆ ನಡೆಯತಕ್ಕಂತ ಸಮಯದಲ್ಲಿನೇ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಾವು ಮಾಡಬಹುದು ಅಂತ ಹೇಳಿ ಸೆಪ್ಟೆಂಬರ್ 1923ರಂದು ಈ ಒಂದು ಆರ್.ಸಿ. ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಇವರು ಏನ್ ಮಾಡ್ತಾರ, ಸ್ವರಾಜ್ಯ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ತಾರ. ಇದರ ಒಂದು ಪರಿಣಾಮವಾಗಿ 1923ರಲ್ಲಿ ನಡೆದ ಚುನಾವಣೆಯಲ್ಲಿ ಆ ಸ್ವರಾಜ್ಯ ಪಕ್ಷ ಏನ್ ಮಾಡ್ತದಪ್ಪ, 101 ಸ್ಥಾನಗಳಲ್ಲಿ 42 ಸ್ಥಾನಗಳನ್ನ ಗೆಲ್ಲುತ್ತದೆ. ಈ ಒಂದು ಗೆದ್ದು ಆ ಒಂದು ಶಾಸನ ಸಭೆಗಳಲ್ಲಿ ಸರ್ಕಾರದ ವಿರುದ್ಧ ಏನ್ ಮಾಡ್ತಾರ, ತಮ್ಮ ನಿಲುವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರ. ಇನ್ನು ಈ ಅಸಹಕಾರ ಚಳವಳಿ ಮುಗಿದ ನಂತರ ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಸವಿನಯ ಕಾನೂನು ಭಂಗ ಚಳವಳಿ. ಇದೊಂದು 2ನೇ ಹಂತ ಅಂತ ಹೇಳ್ಬೋದು ನಾವು ಗಾಂಧೀಜಿಯವರ ಹೋರಾಟದ್ದು. ಈ ಒಂದು ಏನಾಗ್ತದ ಚಳವಳಿಯಲ್ಲಿ ಅಂತಂದ್ರ 1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಸಮಿತಿ ಸಬರ್ಮತಿಯಲ್ಲಿ ಏನ್ ಮಾಡ್ತಾರ, ಒಂದು ಸಭೆಯನ್ನ ಮಾಡಿ ಕಾನೂನು ಭಂಗ ಚಳವಳಿಯನ್ನ ಹಮ್ಮಿಕೊಳ್ಳಲು ನಿರ್ಣಯವನ್ನ ಮಾಡ್ತಾರೆ. ಈ ಒಂದು ಕಾನೂನು ಭಂಗ ಅಂದ್ರೆ ಏನು, ಅದು ಮತ್ತೆ ಸವಿನಯ ಯಾವುದಂದ್ರೆ ಕ್ರಾಂತಿಯ ಮೂಲಕ ಆಗಿರ್ಬೋದು, ಆಮೇಲೆ ಶಸ್ತ್ರಾಸ್ತ್ರಗಳ ಮೂಲಕ ಇದು ಕಾನೂನನ್ನು ಭಂಗ ಮಾಡುವುದಲ್ಲ. ಸವಿನಯವಾಗಿ, ವಿನಯಪೂರ್ವಕವಾಗಿಯೇ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತಹ ಕಾನೂನುಗಳನ್ನ ಮುರಿಯುವುದು, ಅದಕ್ಕೆ ಸವಿನಯ ಕಾನೂನು ಭಂಗ ಚಳವಳಿ ಅಂತ ಹೇಳಿ ಕರೀತಾರೆ. ಗಾಂಧೀಜಿಯವರು ಮಾರ್ಚ್ 2, 1930ರಂದು ಒಂದು 11 ಅಂಶಗಳ ಬೇಡಿಕೆ ಪತ್ರವನ್ನು ವೈಸ್ರಾಯ್ ಅವರಿಗೆ ಕಳಿಸಿರ್ತಾರ, ಮನವಿಗಳನ್ನು ಕಳಿಸಿರ್ತಾರ. ಆದ್ರೆ ಆ ಮನವಿಗಳು ತಿರಸ್ಕಾರ ಆಗ್ತಾವ.
ಆ ತಿರಸ್ಕಾರ ಆಗಿ ಆ ಅದಕ್ಕೆ ನೆಕ್ಸ್ಟ್ ಗಾಂಧೀಜಿಯವರು ತೆಗೆದುಕೊಂಡ ನಿರ್ಣಯ ಏನು ಅಂತಂದ್ರೆ ಸಬರ್ಮತಿಯ ಆಶ್ರಮದಿಂದ ಗುಜರಾತ್ನ ಕಡಲ ತೀರವಾದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಹೋಗುವುದು. ಕಾಲ್ನಡಿಗೆಯಲ್ಲಿ ಹೋಗಿ 375 ಕಿಲೋಮೀಟರ್ ವರೆಗೆ ಸಂಚರಿಸಿ ಆ ದಂಡಿ ಸಮುದ್ರ ತೀರದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಏಪ್ರಿಲ್ 6ರಂದು ಒಂದು ಹಿಡಿ ಉಪ್ಪನ್ನು ತಯಾರಿಸಿ ಅಲ್ಲಿ ನೆರೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡುವುದು. ಅಂದ್ರೆ ಉಪ್ಪನ್ನು ತಯಾರು ಮಾಡುವುದಕ್ಕೆ ಬ್ರಿಟಿಷರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ತೆರಿಗೆಯನ್ನು ಹಾಕಿರ್ತಾರ. ಸಮುದ್ರ ದಂಡಿಗೆ ಉಪ್ಪು ತಯಾರಾಗ್ತದ ನಿಮ್ಗೆಲ್ಲ ಗೊತ್ತು. ಅಲ್ಲಿ ಉಪ್ಪು ನೈಸರ್ಗಿಕವಾಗಿ ತಯಾರಾದ್ರೂ ಕೂಡ ಉಪ್ಪನ್ನ ಸಂಸ್ಕರಿಸಿ ಎಲ್ಲರೂ ಬಳಸುವುದಕ್ಕೂ ಮಾರಾಟ ಮಾಡೋದಕ್ಕೂ ಬ್ರಿಟಿಷರು ತೆರಿಗೆ ಹಾಕಿದ್ರಿಂದ ಇದು ಭಾರತದ ಅರ್ಥವ್ಯವಸ್ಥೆಗೆ ಮತ್ತು ಜನಸಾಮಾನ್ಯರ ಮೇಲೆ ಅತಿ ದೊಡ್ಡ ಹೊಡೆತವನ್ನ ಕೊಟ್ಟಿರ್ತದ. ಆ ಒಂದು ಉಪ್ಪನ್ನು ತಯಾರು ಮಾಡಿ ಒಂದು ಮುಷ್ಟಿಯಲ್ಲಿ ಹಿಡಿದು ಮತ್ತೊಬ್ಬರಿಗೆ ನೀಡುವ ಮೂಲಕ ಒಂದು ಸವಿನಯವಾಗಿ ಒಂದು ಉಪ್ಪಿನ ಕಾನೂನನ್ನ ಅವರು ಮುರಿದ್ರು. ಅದಕ್ಕೆ ನಾವು ಉಪ್ಪಿನ ಸತ್ಯಾಗ್ರಹ ಅಂತ ಇದನ್ನ ಕರಿತೀವಿ, ಸವಿನಯ ಕಾನೂನು ಭಂಗ ಚಳವಳಿಯನ್ನ. ಇದಾದ ನಂತರ ಗಾಂಧೀಜಿಯವರ ಜೊತೆಗೆ ಈ ಕಾನೂನನ್ನು ಮುರಿದ್ರು ಗಾಂಧೀಜಿ. ಅದರ ಜೊತೆಗೆ ಇವರ ಜೊತೆ ಬೆಂಬಲವನ್ನು ನೀಡಿರ್ತಕ್ಕಂಥ ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಭಾಯ್ ಪಟೇಲ್ ಅವರು, ರಾಜಗೋಪಾಲ್ಚಾರಿ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಅವರು, ಇವ್ರನ್ನೆಲ್ಲ ಒಳಗೊಂಡು ದೇಶಾದ್ಯಂತ ಸಾವಿರಾರು ಜನರನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಬ್ರಿಟಿಷರು ಬಂಧನವನ್ನ ಮಾಡ್ತಾರ. ಆಮೇಲೆ ಇದೊಂದು ಇಷ್ಟೊಂದು ದೇಶವ್ಯಾಪಿಯಾಗಿ ಹಬ್ಬಿರ್ತಕ್ಕಂತಹ ಒಂದು ಚಳುವಳಿಯಾಗಿ ಮಾರ್ಪಡ್ಲಿಕ್ಕೆ ಏನೇನು ಒಂದು ಹಿನ್ನೆಲೆ ಇತ್ತಪ್ಪ ಇದಕ್ಕ ಅಂತಂದ್ರ, ಕಾನೂನು ಭಂಗ ಚಳುವಳಿಗೆ ಏನ್ ಹಿನ್ನೆಲೆ ಇತ್ತಪ್ಪ ಅಂತಂದ್ರ, ಈ ಒಂದು ಚಳುವಳಿಗೆ 1919ರಲ್ಲಿ ಜಾರಿಗೊಂಡಿರ್ತಕ್ಕಂಥ ಒಂದು ಶಾಸನವನ್ನ ನೀವು ನೆನಪು ಮಾಡ್ಕೋಬೇಕು. ಆ ಶಾಸನದಲ್ಲಿ ಏನ್ ಹೇಳಿರ್ತಾರ ಅದಕ್ಕೆ ನಾವು ಮಾಂಟೆಗೋ ಚೇಮ್ಸ್ಫೋರ್ಡ್ ಶಾಸನ ಅಂತ ಕರಿತೀವಿ. ಆ ಶಾಸನದಲ್ಲಿ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿಯುತ ಸರ್ಕಾರವನ್ನ ನೀಡುವುದೇ ಬ್ರಿಟಿಷ್ ಸರ್ಕಾರದ ಒಂದು ಉದ್ದೇಶ ಅಂತ ಹೇಳ್ತಾರೆ. ಬ್ರಿಟಿಷ್ ಸರ್ಕಾರದ ಉದ್ದೇಶ ಏನು? ಹಂತ ಹಂತವಾಗಿ ಭಾರತೀಯರಿಗೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರವನ್ನ ನೀಡುವುದು ಅಂತ ಹೇಳಿ ಕರೆದಿರ್ತಾರ. ಆಮೇಲೆ ಈ ಒಂದು ಶಾಸನದ ಪರಿಣಾಮಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಸೈಮನ್ ಕಮಿಷನ್ ಅಂತಕ್ಕಂಥ ಒಬ್ಬ ಸೈಮನ್ ಕಮಿಷನ್ ಅಂತಕ್ಕಂಥ ಒಂದು ಆಯೋಗವನ್ನ ನೇಮಕ ಮಾಡ್ತಾರ. ಆ ಆಯೋಗವನ್ನ ಅಧ್ಯಯನ ಮಾಡ್ಲಿಕ್ಕೆ ಭಾರತಕ್ಕೆ ಕಳಿಸ್ತಾರ. ಏಕೆ ಅಂತಂದ್ರೆ 1919ರ ಮಾಂಟೆಗೋ ಚೇಮ್ಸ್ಫೋರ್ಡ್ ಕಾಯ್ದೆಯ ಪರಿಣಾಮ, ಅದರ ಅನುಷ್ಠಾನ ಮತ್ತು ಪರಿಣಾಮಗಳನ್ನ ಅಧ್ಯಯನ ಮಾಡಲು. ಅದರಲ್ಲಿ ಭಾರತೀಯರಿಗೆ ಹಂತ ಹಂತವಾಗಿ ಒಂದು ಅಧಿಕಾರವನ್ನ ಹಸ್ತಾಂತರ ಮಾಡುವುದು, ಹಂತ ಜವಾಬ್ದಾರಿಯುತ ಸರ್ಕಾರವನ್ನ ನೀಡತಕ್ಕಂತಹ ಒಂದು ಆಯೋಗದಲ್ಲಿ ಒಬ್ರು ಭಾರತೀಯರು ಇರಲಿಲ್ಲ. ಅಂತ ಆಯೋಗವನ್ನ ಭಾರತಕ್ಕೆ ಅವರು ಕಳಿಸಿರ್ತಾರ ಬ್ರಿಟಿಷರು. ಅದಕ್ಕೋಸ್ಕರ ದೊಡ್ಡ ಹೋರಾಟ ಆಗ್ತದ. ಲಾಹೋರ್ನಲ್ಲಿ ಏನ್ ಮಾಡ್ತಾರಪ್ಪ ಅಂತಾರ, ಸೈಮನ್ ಗೋ ಬ್ಯಾಕ್ ಅಂತಕ್ಕಂತಹ ಒಂದು ಚಳವಳಿ ಪ್ರಾರಂಭ ಆಗ್ತದ. ಆ ಚಳವಳಿಯ ಒಂದು ಪ್ರಮುಖ ನೇತಾರ ಯಾರಾಗಿರ್ತಾರಪ್ಪ ಅಂತಾರ, ಲಾಲಾ ಲಜಪತ್ ರಾಯರು ಆಗಿರ್ತಾರ. ಆ ಒಂದು ಪ್ರತಿಭಟನೆಯಲ್ಲಿ ಪೊಲೀಸರಿಂದ ಲಾಠಿ ಏಟು ತಿಂದಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಅವರು ಮರಣವನ್ನ ಹೊಂದುತ್ತಾರ. ಈ ಒಂದು ಅವ್ರ ಮರಣದಿಂದ ಅಲ್ಲಿ ಒಂದು ಕ್ರಾಂತಿಕಾರಿಗಳ ಒಂದು ಹೊಸ ತಂಡವೇ ಉದಯ ಆಗ್ತದ. ಆಮೇಲೆ ಏನಾಗ್ತದ, ತೀವ್ರವಾಗಿ ದೇಶಾದ್ಯಂತ ಈ ಒಂದು ಚಳವಳಿ ಹರಡ್ಲಿಕ್ಕೆ ಪ್ರಾರಂಭ ಆಗ್ತದ. ಮುಂಬೈ, ಲಾಹೋರ್, ಮದ್ರಾಸ್ ಮುಂತಾದ ಕಡೆಗಳಲ್ಲಿ ಬಂದನ್ನ ಆಚರಿಸಲಾಗ್ತದ ಲಾಲಾ ಲಜಪತ್ ರಾಯ್ ಅವರು ತೀರ್ಕೊಂಡ ನಂತರ. ಆಮೇಲೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಭಾರತೀಯರಿಗೆ ಒಂದು ಸವಾಲನ್ನ ಹಾಕ್ತದ. ಯಾವುದು? ಬ್ರಿಟಿಷ್ ಸರ್ಕಾರ ಏನ್ ಹಾಕ್ತದ ಅಂತಂದ್ರ, ರಾಜಕೀಯ ಪಕ್ಷಗಳಿಗೆ ಮತ್ತು ಎಲ್ಲಾ ಸಮುದಾಯಗಳು ಒಪ್ಪಿಕೊಳ್ಳತಕ್ಕಂತಹ ನೀವು ಸಂವಿಧಾನವೊಂದು ರೂಪಿಸ್ತಕ್ಕಂತಹ ಒಂದು ಸವಾಲನ್ನ ಬ್ರಿಟಿಷ್ ಸರ್ಕಾರ ಇದ್ದದ್ದ ಭಾರತೀಯರಿಗೆ ಹಾಕ್ತದ. ಅವಾಗ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಗ್ತದ. ಆ ಮೋತಿಲಾಲ್ ನೆಹರು ಸಮಿತಿಯಲ್ಲಿ ಯಾವ್ಯಾವ ಪ್ರಮುಖ ಅಂಶಗಳು ಬಂದಿರ್ತಾವಪ್ಪ ಅಂತಂದ್ರ, ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಜೊತೆಗೆ ಫೆಡರಲ್ ರಾಜ್ಯ ವ್ಯವಸ್ಥೆ ನೀಡಬೇಕು. ಅಂದ್ರೆ ಡೊಮಿನಿಯನ್ ಅಂದ್ರೆ ಭಾರತಕ್ಕೆ ತನ್ನದೇ ಆಗಿರತಕ್ಕಂತಹ ಪರಮಾಧಿಕಾರದ ಒಡೆತನವನ್ನ ಕೊಡಬೇಕು ಅಂತಕ್ಕಂತಹ ಒಂದು ವರದಿಯಲ್ಲಿ ಶಿಫಾರಸನ್ನ ನಾವು ಕಾಣ್ತೀವಿ. ಆಮೇಲೆ ಅಲ್ಪಸಂಖ್ಯಾತರಿಗೆ ಇದ್ದಿರ್ತಕ್ಕಂಥ ಪ್ರತ್ಯೇಕ ಮತಕ್ಷೇತ್ರಗಳ ಕೊನೆಯಾಗಬೇಕು. ಅಲ್ಪಸಂಖ್ಯಾತರಿಗೋಸ್ಕರ ಇದ್ದಿರ್ತಕ್ಕಂಥ ಪ್ರತ್ಯೇಕ ಮತಕ್ಷೇತ್ರಗಳು ಕೊನೆಯಾಗಬೇಕು ಅಂತ ಹೇಳ್ತಾರ ಅವ್ರ. ಆಮೇಲೆ ಬ್ರಿಟಿಷ್ ಪ್ರಾಂತ್ಯಗಳು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ, ಯಾವ ಎಲ್ಲೆಲ್ಲಿ ಭಾಷೆಗಳನ್ನ ಮಾತಾಡ್ತಾ ಇದ್ದಾರೆ ಆ ಒಂದು ರಾಜ್ಯಗಳು ಅಲ್ಲಿ ರಚನೆ ಆಗ್ಬೇಕು ಅಂತ ಹೇಳ್ತಾರ.
ಆಮೇಲೆ ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನ ನೀಡಲಾಯಿತು. ಆಮೇಲೆ ಭಾರತೀಯರಿಗೆ ಜನತಾಂತ್ರಿಕವಾಗಿರ್ತಕ್ಕಂತಹ ಸರ್ಕಾರ ಪ್ರಜಾಪ್ರಭುತ್ವವನ್ನು ತರ್ತಕ್ಕಂಥದ್ದು ಈ ಒಂದು ಶಿಫಾರಸಿನಲ್ಲಿ ನಾವು ನೋಡಬಹುದು. ಯಾವ್ದಿದು? ಮೋತಿಲಾಲ್ ನೆಹರೂರವರ ನೆಹರು ವರದಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಆಮೇಲೆ 1929ರಲ್ಲಿ ಏನಾಗ್ತದ, ಮೋತಿಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ನಡೆದ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಮಾಡ್ತಾರ. ಕಾನೂನು ಭಂಗ ಚಳುವಳಿಯ ಪೂರ್ಣ ಜವಾಬ್ದಾರಿಯನ್ನ ಗಾಂಧೀಜಿಯವರಿಗೆ ವಹಿಸಿಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ದೊಡ್ಡ ಮಟ್ಟದ ಒಂದು ಕಾನೂನು ಭಂಗ ಚಳುವಳಿ ಹೋರಾಟವನ್ನ ನಾವಿಲ್ಲಿ ಕಾಣ್ತೀವಿ. ಈ ಒಂದು ಕಾನೂನು ಭಂಗ ಚಳುವಳಿ ಸಂವಿಧಾನ ಈ ಒಂದು ಹೋರಾಟದಲ್ಲಿ ಏನಾಗ್ತದ ಅಂತಂದ್ರ, ಈ ನಿರ್ಣಯವನ್ನು ಕೈಗೊಂಡು 1930 ಜನವರಿ 26ರ ದಿನವನ್ನ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಅವಾಗ ಘೋಷಣೆಯನ್ನ ಮಾಡಿಬಿಡ್ತಾರ. ಅದಕ್ಕೋಸ್ಕರ ನೋಡ್ರಿ, ನೀವು ಭಾರತದ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26, 1950. ಆದ್ರೆ ಅಂಗೀಕಾರ ಆಗಿದ್ದು ನವೆಂಬರ್ 26, 1949. ಯಾಕೆ ಒಂದು 1950 ಜನವರಿ 26ಕ್ಕೆ ಅದನ್ನು ಮುಂದೂಡಿದ್ರಪ್ಪ ಅಂತಂದ್ರೆ, 1930 ಜನವರಿ 26ರ ಸ್ವಾತಂತ್ರ್ಯ ದಿನಾಚರಣೆಯ ಸವಿನೆನಪಿಗಾಗಿ ಅದ್ರ 20ನೇ ವರ್ಷದ ವರ್ಷಾಚರಣೆಗೋಸ್ಕರ ನಾವ್ ಏನ್ ಮಾಡಿದ್ವಿ, ಆ ಒಂದು ಗಣರಾಜ್ಯೋತ್ಸವ ದಿನವನ್ನ ನವೆಂಬರ್ 26, 1949ರಿಂದ ಮುಂದೆ ಹಾಕಿ ಜನವರಿ 26, 1950ರಿಂದ ಆಚರಣೆಯನ್ನ ಮಾಡ್ಕೋತೀವಿ. ನಮಗೆ ಗಣರಾಜ್ಯೋತ್ಸವವನ್ನ ಆಚರಿಸುವುದು ಕುರಿತು. ಆಮೇಲೆ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದವರು ಯಾರು? 18 ವರ್ಷದ ಮೈಲಾರ್ ಮಹದೇವಪ್ಪ ಅಂತಕ್ಕಂಥವ್ರು ಕರ್ನಾಟಕದಿಂದ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ದೇಶಾದ್ಯಂತ ಅವರು ದಂಡಿ ಸತ್ಯಾಗ್ರಹವನ್ನ, ಉಪ್ಪಿನ ಸತ್ಯಾಗ್ರಹವನ್ನ ಕೈಗೊಳ್ಳಲಿಕ್ಕೆ ಅವರು ಕರೆ ನೀಡಿದ್ರಿಂದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿನೂ ಕೂಡ ಏನಾಗ್ತದಪ್ಪ ಅಂತಾರ, ಈ ಸವಿನಯ ಕಾನೂನು ಭಂಗ ಚಳವಳಿ ಆಗಿರುವುದನ್ನ ನಾವು ಕಾಣ್ತೀವಿ. ಅಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಮುಖರು ಯಾರು? ಆರ್ ದಿವಾಕರ್ ಅವರು, ಕೌಜಲಗಿ, ಹನುಮಂತರಾಯರು, ಗಂಗಾಧರರಾವ್ ದೇಶಪಾಂಡೆ ಅವರು, ಆಮೇಲೆ ಹರ್ಡಿಕರ್ ಮಂಜಪ್ಪ, ಕರ್ನಾಡು ಸದಾಶಿವರಾಯರು, ಇವ್ರು ಏನ್ ಮಾಡ್ತಾರಪ್ಪ ಅಂತಾರ, ಈ ಒಂದು ಉಪ್ಪಿನ ಸತ್ಯಾಗ್ರಹವನ್ನ ಅಂಕೋಲಾದಲ್ಲಿ ಕೈಗೊಳ್ತಾರ. ಆಮೇಲೆ ನೆಕ್ಸ್ಟ್ ಬರುವುದು ಯಾವ್ದಪ್ಪ ಅಂತಂದ್ರೆ, ಈ ಒಂದು ಸವಿನಯ ಕಾನೂನು ಭಂಗ ಚಳವಳಿ ಆದ ನಂತರ ಇಂಗ್ಲೆಂಡ್ನಲ್ಲಿ ನಡೆದಿರ್ತಕ್ಕಂಥ ದುಂಡು ಮೇಜಿನ ಪರಿಷತ್ತುಗಳು ಒಟ್ಟು 3 ನಡೆದಿರ್ತಾವ. ಆ 3ರಲ್ಲಿ ಗಾಂಧೀಜಿಯವರು ಭಾಗವಹಿಸಿದ್ದು ಕೇವಲ ಒಂದೇ ಒಂದು ದುಂಡು ಮೇಜಿನ ಪರಿಷತ್ನಲ್ಲಿ. ಆದ್ರೆ ಭಾರತದ ಒಂದು ದೀನ ದಲಿತರ ಪ್ರತಿನಿಧಿಯಾಗಿ ಅಲ್ಲಿ 3 ದುಂಡು ಮೇಜಿನ ಪರಿಷತ್ತುಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಒಂದು ಸಮಾವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯ ಸಮುದಾಯವನ್ನ ಪ್ರತಿನಿಧಿಸಲಿಕ್ಕೆ ಅವಕಾಶವನ್ನ ಕೊಡಲಾಯಿತು. ಅದಕ್ಕೋಸ್ಕರನೇ ಅಂಬೇಡ್ಕರ್ ಅವರು ಅಲ್ಲಿ ಹೋದ್ರು. ಕಾಂಗ್ರೆಸ್ ಮತ್ತು ಗಾಂಧೀಜಿ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಿರಾಕರಿಸಿದ್ರು. ಆಮೇಲೆ ಈ ಸಮಾವೇಶದಲ್ಲಿ ಯಾರ್ಯಾರು ಭಾಗಿಯಾದ್ರು? ಮೊದಲೇದಂದ್ರೆ ಅಂಬೇಡ್ಕರ್ ಅವರು, ಆಮೇಲೆ MR ಜಯಕರ್, ತೇಜ್ ಬಹದ್ದೂರ್ ಸಪ್ರು ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಇವರು ಭಾಗವಹಿಸಿದ್ರು. ಆಮೇಲೆ ಇಲ್ಲಿ ಡೊಮಿನಿಯನ್ ಸ್ಟೇಟಸ್ ಮತ್ತು ಜವಾಬ್ದಾರಿಯುತ ಸರ್ಕಾರ ಮತ್ತು ಮತೀಯ ಪ್ರಾತಿನಿಧ್ಯಗಳ ಕುರಿತು ಚರ್ಚೆಗಳನ್ನ ಕೈಗೊಳ್ಳಲಾಯಿತು. ಆದ್ರೆ ಈ ಮೊದಲನೇ ದುಂಡು ಮೇಜಿನ ಪರಿಷತ್ತು ಯಶಸ್ವಿ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಭಾರತೀಯ ಕಾಂಗ್ರೆಸ್ ಈ ಸಮಾವೇಶದಲ್ಲಿ ಭಾಗವಹಿಸದೇ ಇರತಕ್ಕಂಥ ಕಾರಣ. ಯಾಕಪ್ಪ ಅಂತಂದ್ರೆ ಭಾರತೀಯ ನಾಗರಿಕರನ್ನ ಮುಂದಿಟ್ಟುಕೊಂಡು ಭಾರತೀಯ ನಾಗರಿಕರು ಇಲ್ಲದೆ ಭಾರತದ ಕುರಿತು ಯಾವುದೇ ನಿರ್ಣಯವನ್ನ ಕೈಗೊಳ್ಳುವುದು ಅಷ್ಟು ಸಮಂಜಸ ಅಲ್ಲ ಅಂತಕ್ಕಂಥ ಅವ್ರು ತಿಳ್ಕೊಂಡಿದ್ರು. ಅದಕ್ಕೆ ಇದು ಏನಾಗ್ಲಿಲ್ಲಪ್ಪ ಅಂತ ಪೂರ್ಣಗೊಳ್ಳಲಿಲ್ಲ. ಆಮೇಲೆ ಮುಂದೆ ನಡೀತಕ್ಕಂಥ 2ನೇ ದುಂಡು ಮೇಜಿನ ಸಮಾವೇಶದನ್ನ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಏನಾಯ್ತು ಅಂತಂದ್ರೆ, ಮಾರ್ಚ್ 1931ರಂದು ಒಂದು ಒಪ್ಪಂದ ನಡೀತೈತಿ. ಗಾಂಧೀಜಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದ ನಡೀತೈತಿ. ಇದಕ್ಕೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತೀವಿ. ಈ ಒಪ್ಪಂದದ ಪ್ರಕಾರ ಗಾಂಧೀಜಿಯವರು ಕೆಲವೊಂದು ಷರತ್ತುಗಳನ್ನು ಹಾಕ್ತಾರೆ. ಅಸಹಕಾರ ಚಳುವಳಿಯಲ್ಲಿ ಬಂಧಿತರಾಗಿರ್ತಕ್ಕಂತಹ ಖೈದಿಗಳನ್ನ ಬಿಡುಗಡೆ ಮಾಡುವುದು, ಇಂಥ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿ, ಮುಖ್ಯವಾದ ಕಂಡೀಷನ್ ಇದು, ಇವುಗಳನ್ನ ಇಟ್ಕೊಂಡಿರ್ತಾರೆ. ಆ ಕಡೆಯಿಂದ ಬ್ರಿಟಿಷರ್ ಕಡೆಯಿಂದ ಏನಾಗಿರ್ತೈತಪ್ಪ ಅಂದ್ರೆ, ತಾವು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಕಂಡೀಷನ್ ಆಗಿರ್ತಾರೆ. ಆ ಒಪ್ಪಂದದ ಪ್ರಕಾರ ಗಾಂಧೀಜಿ ಅವರು 2ನೇ ದುಂಡು ಮೇಜು ಪರಿಷತ್ತಿನಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಈ ಒಂದು 2ನೇ ದುಂಡು ಮೇಜಿನ ಪರಿಷತ್ನಲ್ಲಿ ಏನಪ್ಪಾ ಅಂತಂದ್ರೆ, ಅಂಬೇಡ್ಕರ್ ಅವರು
ಅಸ್ಪೃಶ್ಯರಿಗೆ ಪ್ರತ್ಯೇಕವಾದ ಮತಕ್ಷೇತ್ರಗಳನ್ನು ನೀಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಬ್ರಿಟಿಷ್ ಸರ್ಕಾರದ ಮುಂದೆ ಅವ್ರು ಇಡ್ತಾರೆ. ಇದನ್ನ ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂತಂದ್ರ ವಿರೋಧನ ವ್ಯಕ್ತಪಡಿಸ್ತಾರ. ಇವರ ಇಬ್ಬರ ನಡುವೆ ತಾತ್ವಿಕವಾಗಿ ಭಿನ್ನಾಭಿಪ್ರಾಯ ಉಂಟಾಗ್ತದ. ಯಾವುದೇ ತೀರ್ಮಾನಕ್ಕೆ ಬರಲು ಅಲ್ಲಿ ಆಗ್ಲಿಲ್ಲ. ಆದ್ರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದಪ್ಪ ಅಂತಂದ್ರ ಅಂಬೇಡ್ಕರ್ ಅವರ ಒಂದು ಬೇಡಿಕೆಯನ್ನ ಮನ್ನಿಸಿ ಅಸ್ಪೃಶ್ಯರನ್ನು ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದಪ್ಪ ಅಂತಂದ್ರ ಅಸ್ಪೃಶ್ಯರ ಪ್ರತ್ಯೇಕ ಮತಕ್ಷೇತ್ರ ಪರಿಗಣಿಸುವುದಾಗಿ ಘೋಷಿಸಿ ಮತೀಯ ಮಸೂದೆ 1932ರಲ್ಲಿ ಮತೀಯ ಮಸೂದೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ತದೆ. ಆಮೇಲೆ ಈ ಒಂದು ಸಮಯದಲ್ಲಿ ಅಂಬೇಡ್ಕರ್ ಅವರು ಒಂದು ಬೇಡಿಕೆಯನ್ನ ಮನ್ನಿಸಿದ್ರಿಂದ ಗಾಂಧೀಜಿಯವರು ಇದರಿಂದ ಮನನೊಂದು ಮತ್ತೆ ಬ್ರಿಟಿಷರು ಭಾರತವನ್ನ ಒಡೆದ ಆಳ್ತಾ ಇದ್ದಾರೆ. ಈ ಸಮಯದಲ್ಲಿ ಕೆಳವರ್ಗದವರು ಮತ್ತು ಮೇಲ್ವರ್ಗದವರ ಒಂದು ಒಂದು ವಿಧಾನದ ಮೂಲಕ ಇವರು ಒಡೆದಾಳ್ತಾ ಇದ್ದಾರೆ ಅಂತ ಮನನೊಂದು ಪುಣೆ ಯರವಾಡ ಜೈಲಿನಲ್ಲಿ ಆಮರಣ ಅಂತ ಉಪವಾಸವನ್ನ ಕೈಗೊಳ್ತಾರೆ ಗಾಂಧೀಜಿಯವರು. ಈ ಒಂದು ಪರಿಸ್ಥಿತಿಯಲ್ಲಿ ರಾಷ್ಟ್ರಾದ್ಯಂತ ದೊಡ್ಡ ದೊಡ್ಡ ನಾಯಕರು ಎಲ್ಲ ಅಂಬೇಡ್ಕರ್ ಅವರಿಗೆ ಒತ್ತಡವನ್ನ ಹೇರಿ ಈ ಒಂದು ಮಸೂದೆಯನ್ನ ಬಹಿಷ್ಕರಿಸಬೇಕು ಅಂತೇಳಿ ಒತ್ತಡವನ್ನು ಹೇಳ್ತಾರೆ. ಅವಾಗ ಅಂಬೇಡ್ಕರ್ ಅವರು ನನ್ನ ಒಂದು ಸಮುದಾಯಕ್ಕೆ ನಾನು ಅನ್ಯಾಯ ಮಾಡುವುದಿಲ್ಲ ಅಂತೇಳಿ ಒಂದು ನಿರ್ಣಯಕ್ಕೆ ಕಟಿಬದ್ಧರಾಗಿರುವುದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಒಂದು ಒಪ್ಪಂದ ಆಗ್ತದೆ. ಅದು ಪೂನಾ ಒಪ್ಪಂದ ಅಂತ ಹೇಳಿ ನಾವು ಕರಿತೀವಿ. ಈ ಒಂದು ನಿರ್ಣಯದ ಮೂಲಕ ಒಪ್ಪಂದದ ಮೂಲಕ ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಅಸ್ಪೃಶ್ಯರಿಗೋಸ್ಕರ ಕೆಲವು ಮತಕ್ಷೇತ್ರಗಳನ್ನ ಮೀಸಲಾಗಿ ಇಡುತ್ತೀವಿ ಅಂತೇಳಿ ಒಪ್ಕೊಳ್ಳಲಾಗ್ತದೆ. ಈ ಒಂದು ಒಪ್ಪಂದ ಪೂನಾ ಒಪ್ಪಂದ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಮೂರನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ 1932ರಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದ ಅಂತಂದ್ರ ಕೇಂದ್ರದಲ್ಲಿ ಒಕ್ಕೂಟ ಸ್ವರೂಪದ ಸರ್ಕಾರ ಮತ್ತು ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರಗಳನ್ನ ರಚಿಸಲಿಕ್ಕೆ ಆಸಕ್ತಿಯನ್ನು ತೋರ್ತದೆ. ಈ ಹಿನ್ನೆಲೆಯಲ್ಲಿನೂ ಕೂಡ ಭಾರತೀಯರಿಗೆ ಇದೊಂದು ಅನ್ಯಾಯ ಅಂತ ಹೇಳಿ ಈ ಒಂದು ದುಂಡು ಮೇಜಿನ ಪರಿಷತ್ತಿಗೆ ಹೋಗುವುದನ್ನು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗಾಂಧೀಜಿಯವರ ತಿರಸ್ಕಾರವನ್ನು ಮಾಡ್ತಾರೆ. ಈ ಒಂದು ಸಮಯದಲ್ಲಿನೂ ಕೂಡ ಭಾರತದಿಂದ ಹೋಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರು ಹೋಗಿರ್ತಾರ. ಬ್ರಿಟಿಷ್ ಸರ್ಕಾರದ ಈ ಒಂದು ಒಕ್ಕೂಟ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರಗಳ ಪ್ರಸ್ತಾವನ ಕಾಂಗ್ರೆಸ್ ಸಂಪೂರ್ಣವಾಗಿ ತನ್ನ ಒಂದು ಸಮಾವೇಶದಲ್ಲಿ ಅದನ್ನು ಧಿಕ್ಕಾರ ಮಾಡುತ್ತದ. ಆಮೇಲೆ ಈ ಒಂದು ಹಿನ್ನೆಲೆಯಲ್ಲಿ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರ್ತದ. ಈ ಒಂದು ಕಾಯ್ದೆ ಪ್ರಕಾರ ಏನಾಗ್ತದ ಅಂತಂದ್ರೆ ಭಾರತದಲ್ಲಿ ಒಕ್ಕೂಟ ಸರ್ಕಾರ ಕೇಂದ್ರದಲ್ಲಿ ರಚನೆ ಆಗ್ತದ ಮತ್ತು ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತದ. ಆಮೇಲೆ ಭಾರತೀಯರಿಗೆ ಕೆಲವೊಂದು ರಾಜಕೀಯ ಹಕ್ಕುಗಳನ್ನ ಇದರಲ್ಲಿ ನೀಡಲಾಗ್ತದ. ಆಮೇಲೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಚುನಾವಣೆಗೆ ಈ ಮೂಲಕ ಸ್ಪರ್ಧೆಯನ್ನ ಮಾಡ್ತಾವ. ಒಂದು ಸ್ಪರ್ಧೆಯನ್ನ ಮಾಡಿ ಬಹುಮತವನ್ನು ಪಡೆದು ಸರ್ಕಾರವನ್ನ ರಚಿಸ್ತಾವ, ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾವ. ಮುಂದೆ ಒಂದು 1939ರಲ್ಲಿ ಒಂದು ಘಟನೆ ನಡೀತದ. ಜಾಗತಿಕ ಮಹಾಯುದ್ಧ, ಎರಡನೇ ಮಹಾಯುದ್ಧ ಪ್ರಾರಂಭ ಆಗ್ತದ. ಭಾರತದ ವೈಸ್ರಾಯಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಆಗಿನ ಸಮಯದೊಳಗ ಮಿತ್ರ ಪಡೆಗಳ ಪರವಾಗಿ, ಬ್ರಿಟಿಷರ ಪರವಾಗಿ ಜರ್ಮನಿಯ ವಿರುದ್ಧ ಭಾರತ ಹೋರಾಟವನ್ನು ಮಾಡುತ್ತದೆ ಅಂತೇಳಿ ಘೋಷಣೆಯನ್ನ ಮಾಡ್ತಾರೆ. ಈ ಒಂದು ನಿರ್ಣಯವನ್ನ ಏಕಪಕ್ಷೀಯವಾಗಿ ಬ್ರಿಟಿಷ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ಏನು ವಿರೋಧಿಸಿ ಎಲ್ಲಾ ಸರ್ಕಾರದ ಮಂತ್ರಿಮಂಡಲದ ಸದಸ್ಯರು ಅದರಿಂದ ಹೊರಗೆ ಬರ್ತಾರೆ. ಆಮೇಲೆ ಈ ಒಂದು ಘಟನಾವಳಿಗಳಿಂದ ಭಾರತಕ್ಕೆ ಒಂದು ಆಡಳಿತವನ್ನ, ಒಕ್ಕೂಟದ ಆಡಳಿತವನ್ನ, ಸ್ವಾಯತ್ತತೆಯನ್ನು ನೀಡುವ ಸಲುವಾಗಿ ಕ್ರಿಪ್ಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಕಳಿಸಿಕೊಡ್ತಾರ. ಅದಕ್ಕೆ ನಾವು ಏನಂತ ಕ್ರಿಪ್ಸ್ ಆಯೋಗ ಅಂತೇಳಿ ಕರಿತೀವಿ. ಈ ಒಂದು ಆಯೋಗ ಬಂದ ನಂತರ ಈ ಆಯೋಗದ ಹಿನ್ನೆಲೆಯಾಗಿ ಈ ಒಂದು ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತದ ತೊಡಗಿಸಿಕೊಳ್ಳುವುದನ್ನ ತಿರಸ್ಕರಿಸಿರ್ತಕ್ಕಂಥ ಕಾಂಗ್ರೆಸ್ ಒಂದು ಸತ್ಯಾಗ್ರಹಕ್ಕೆ, ಮತ್ತೊಂದು ಸತ್ಯಾಗ್ರಹಕ್ಕೆ ಅದು ಮುನ್ನಡೆಯನ್ನ ನೀಡುತ್ತದೆ. ಅದು ಯಾವ್ದಪ್ಪ ಅಂತಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇದನ್ನು ನಾವು ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತೇಳಿ ಕರಿತೀವಿ. ಇದು 1942ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಚಳವಳಿ. ಈ ಒಂದು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಬೇಕು, ಭಾರತದಲ್ಲಿ
ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡಬೇಕು, ಭಾರತದ ಸಂವಿಧಾನ ಸಭೆಗಳನ್ನ ರಚನೆಯನ್ನ ಮಾಡಬೇಕು, ಸಂವಿಧಾನ ರಚನೆ ಮಾಡ್ಕೊಳ್ಳಿಕ್ಕೆ ಸಭೆಯನ್ನ ಕರಿಬೇಕು. ಆಮೇಲೆ ಭಾರತದ ಒಕ್ಕೂಟದಲ್ಲಿ ಆ ಸೇರ್ತಕ್ಕಂತಹ ಒಂದು ರಾಜ್ಯಗಳ ಸ್ವಾತಂತ್ರ್ಯತೆಯನ್ನ ರಾಜ್ಯಗಳಿಗೆ ಬಿಟ್ಟುಕೊಡ್ತದ. ಅಂದ್ರೆ ಒಕ್ಕೂಟವನ್ನು ಸೇರುವ ಮತ್ತು ಬಿಡುವ ಸ್ವಾತಂತ್ರ್ಯವನ್ನ ರಾಜ್ಯಗಳಿಗೆ ಸೇರಿದ್ದು ಅಂತೇಳಿ ಒಂದು ಕ್ರಿಪ್ಸ್ ನ ಸಲಹೆಗಳು ನೀಡ್ತಾವ. ಆದ್ರೆ ಮತ್ತೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ನೂರಾರು ಸಂಸ್ಥಾನಗಳು ಒಕ್ಕೂಟದಲ್ಲಿ ಸೇರುವುದಿಲ್ಲ, ಮತ್ತೆ ಇವರು ಭಾರತವನ್ನು ಒಡಿತಾ ಇದ್ದಾರೆ ಅಂತ ಹೇಳಿ ಆ ಒಂದು ಗಾಂಧೀಜಿಯವರು ಮನಗೊಂಡು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಘೋಷಣೆಯನ್ನ ಮಾಡ್ತಾರ. ಆಮೇಲೆ ದೇಶಾದ್ಯಂತ ಇರ್ತಕ್ಕಂಥ ಒಂದು ಚಳುವಳಿಗಾರರಿಗೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಕರೆಯನ್ನ ನೀಡ್ತಾರ. ಈ ಕರೆಯನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂತಾದ ನಾಯಕರನ್ನ ಬ್ರಿಟಿಷರು ಬಂಧಿಸಿ ಏನ್ ಮಾಡ್ತದ, ಜೈಲಿಗಟ್ಟದ. ಆ ಒಂದು ಎಲ್ಲಾ ನಾಯಕರನ್ನು ಬಂಧಿಸಿ ಜೈಲಿಗಟ್ಟಿದ್ದರಿಂದ ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಕೇ ಇಲ್ಲದಂತೆ ಆಗ್ತದ. ಇಂತಹ ಸಮಯದಲ್ಲಿ ಹೊಸ ನಾಯಕರುಗಳ ಉದಯಕ್ಕೆ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಡೆ ಮಾಡಿಕೊಳ್ತದ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಜಯಪ್ರಕಾಶ್ ನಾರಾಯಣ್. ಸಮಾಜವಾದದ ಒಂದು ಬಣದ ನಾಯಕರಾಗಿರ್ತಕ್ಕಂಥ ಇವರು ಏನ್ ಮಾಡ್ತಾರಪ್ಪ, ವಿವಿಧೆಡೆಗಳಲ್ಲಿ ತಮ್ಮ ಬೆಂಬಲಿಗರೊಡನೆ ಏನ್ ಮಾಡ್ತಾರ, ಕ್ರಾಂತಿಕಾರ ಚಟುವಟಿಕೆಗಳನ್ನ ತೊಡಗುತ್ತಾರ, ಕಾರ್ಮಿಕರಿಗೆ ತರಬೇತಿಯನ್ನ ನೀಡ್ತಾರ. ಆಮೇಲೆ ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತಕ್ಕಂಥ ಇವರು ಒಂದು ದಾಖಲೆಯ ಮೂಲಕ ತಮ್ಮ ಕಾರ್ಯತಂತ್ರವನ್ನ ಅನುಷ್ಠಾನಗೊಳಿಸಿ ಒಂದು ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡ್ತಾರ. ಈ ಒಂದು ಸಮಯದಲ್ಲಿ ದೇಶದ ಒಳಗೆ ಮಾತ್ರ ಅಲ್ಲ, ದೇಶದ ವಿದೇಶದಿಂದಲೂ ಕೂಡ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಗಳು ನಡೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟವನ್ನು ಇಲ್ಲಿ ನಾವು ಸ್ಮರಿಸಬಹುದಾಗಿದೆ. ಆಮೇಲೆ 1937ರ ಚುನಾವಣೆಗಳ ನಂತರ ಮುಸ್ಲಿಂ ಲೀಗ್ ಅನ್ನ ಸರ್ಕಾರ ರಚನೆಯಿಂದ ಕೈ ಬಿಡಲಾಗ್ತದ. ಯಾಕಪ್ಪ ಅಂತಂದ್ರೆ ಅವರು ಮುಸ್ಲಿಂ ಲೀಗ್ 1916ರಲ್ಲಿ ಸ್ಥಾಪನೆಯಾದಾಗಿಂದಲೂ ಕೂಡ ಅವರು ಪ್ರತ್ಯೇಕ ಒಂದು ದೇಶವನ್ನ ಬೇಡ್ತಾ ಇರ್ತಾರ. ಆಮೇಲೆ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟವಾಗಿರ್ತಕ್ಕಂಥ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಅವರ ಭಾಗವಹಿಸಿರುವುದಿಲ್ಲ. ಆಮೇಲೆ ಯಾವಾಗ ಭಾರತವು 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಪಾಲ್ಗೊಂಡಿದೆ ಅಂತಕ್ಕಂತಹ ಅಂಶವನ್ನ ಬ್ರಿಟಿಷ್ ವೈಸ್ರಾಯ್ ಅವರು ಘೋಷಣೆ ಮಾಡ್ತಾರಲ್ಲ, ಅವಾಗ ಎಲ್ಲಾ ಕಾಂಗ್ರೆಸ್ ಮಂತ್ರಿಮಂಡಲವನ್ನ ಬಿಟ್ಟು ಹೊರಗೆ ಬಂದ್ಬಿಡ್ತದ. ಆ ಸಮಯವನ್ನ ಇದು ಮುಸ್ಲಿಂ ಲೀಗ್ ಇದ್ದ ವಿಮುಕ್ತಿ ದಿವಸ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರ. ಈ ಒಂದು ಹಿನ್ನೆಲೆಯಲ್ಲಿ ಮುಸ್ಲಿಂ ಲೀಗ್ ಇದ್ದದ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಬೆಂಬಲವನ್ನ ಸೂಚಿಸಲಿಲ್ಲ, ಅದರಲ್ಲಿ ಅದು ಪಾಲ್ಗೊಳ್ಳಲಿಲ್ಲ. ಈ ಒಂದು ರೀತಿಯಾಗಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಯುಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದು. ಅವರ ಆರಂಭಿಕವಾಗಿರ್ತಕ್ಕಂತಹ ಹೋರಾಟಗಳಾಗಿರ್ಬೋದು, ಅಸಹಕಾರ ಚಳುವಳಿ ಆಗಿರ್ಬೋದು, ಆಮೇಲೆ ಖಿಲಾಫತ್ ಚಳುವಳಿಯಲ್ಲಿ ಅವರು ಹಿಂದೂ ಮುಸ್ಲಿಂ ಐಕ್ಯತೆಯ ಕುರಿತು ಹೇಳಿ ಸಂಪೂರ್ಣವಾಗಿ ಖಿಲಾಫತ್ ಚಳುವಳಿಗೆ ಅವರ ಬೆಂಬಲವನ್ನು ಸೂಚಿಸಿರುವುದಿರ್ಬೋದು. ಆಮೇಲೆ ಸವಿನಯ ಕಾನೂನು ಭಂಗ ಚಳುವಳಿ ಇರುವುದು, ಇದಕ್ಕೆ ನಾವು ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ. ಆಮೇಲೆ ಅಂತಿಮವಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಈ ಒಂದು ಅಂಶಗಳ ಹಿನ್ನೆಲೆಯಲ್ಲಿ ಭಾರತದ ಒಂದು ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಧ್ಯಾಯದಲ್ಲಿ ನಾವು ಗಾಂಧಿ ಯುಗವನ್ನ ಸುವರ್ಣಾಕ್ಷರಗಳಿಂದ ಬರೆದಿಡತಕ್ಕಂಥ ಅಧ್ಯಾಯ ಅಂತ ನಾವು ಹೇಳ್ಬೋದು.